ಇದು 20 ವರ್ಷ ಮೀಸಲು ಕ್ಷೇತ್ರ ಆದರೂ ಆಕ್ಚುಲಿ ದಲಿತರಿಗೆ ಭೂಮಿ ಪಟ್ಟ ಸಿಗಲಿಲ್ಲ. ದಲಿತರಂದ್ರೆ ಕೇವಲ ಒಲೆ ಮಾದಿಗರು, ಒಟ್ರು, ಬೋವಿ, ಬಂಜಾರ, ರಮಣಿ ಅಷ್ಟೇ ಅಲ್ಲ, ಇಲ್ಲಿ ಶೆಡ್ಯೂಲ್ ಟ್ರೈಬ್, ವಾಲ್ಮೀಕಿ ನಾಯಕರೆಲ್ಲರೂ ಕೂಡ ದಲಿತರೇ, ಅವರಿಗೆ ಭೂಮಿನೇ ಇಲ್ಲ. 4 ಜನ MLA ಗಳು, ಒಬ್ಬ MP, SC ಕ್ಷೇತ್ರ, ST ಕ್ಷೇತ್ರ, ST MP, 1 ಎಕರೆ, ಅರ್ಧ ಎಕರೆ, ಮುಕ್ಕಾಲು ಎಕರೆ ನಾಯಕರಿಗೆ, ವಾಲ್ಮೀಕರಿಗೆ. ಬನ್ನಿ ಅರ್ಜಂತಿ, ಬಂಡೆಬಾಯಿ, ಪೈದೊಡ್ಡಿ, ರೌಡಲ್ ಬಂಡ, ಗುಂತುಗೋಡ, ಗುರುಗುಂಟ ಪಂಚಾಯತಿಯಲ್ಲಿ ದೊರೆಗಳು ಇನ್ನೂ ಆಡ್ತಾರೆ. ಆಕ್ಚುಲಿ ಪಟ ಸಿಕ್ಕಿಲ್ಲ ಜನಗಳಿಗೆ. 1 ಎಕರೆ ಭೂಮಿ ಹಸನೆ ಮಾಡಲಿಕ್ಕೆ 20 ವರ್ಷ 30 ವರ್ಷ ಆಗಿದೆ. 57 ಏನು ಹಾಕಿವಲ್ಲ, ಅವ್ರನ್ನ ರಿಜೆಕ್ಟ್ ಮಾಡಿರಿ ನೋಡ್ಲಾರ್ದಂಗೆ, ಅದು ತಪ್ಪು. ನಿಮ್ಗೆ ಇರ್ದವ್ರದ್ದು, ತಹಶೀಲ್ದಾರ್ದು ಯಾರೇ ಮಾಡಿರ್ಲಿ, ರೆವೆನ್ಯೂ ಮಿನಿಸ್ಟರ್ ಮಾಡಿದ್ರು ತಪ್ಪು ಅಂತ ಕಾನೂನು ಒಂದು ಹೇಳುತ್ತೆ. ಆಕ್ಚುಲಿ ಇವ್ರು ರಿಜೆಕ್ಟ್ ಮಾಡಿ ಹಾಕಿದ್ದಾರೆ. ತಪ್ಪು ರೀಓಪನ್ ಆಗಲಿ ಅಂತ. ರೀಓಪನ್ ಆಗಿ ಯಾರಿಗೆ ಎಲಿಜಿಬಿಲಿಟಿ ಅದೋ, ಯಾರಿಗೆ ಭೂಮಿ ಇಲ್ಲೋ, ಭೂಮಿ ಇಲ್ದವರು, ಭೂ ರೈತರು ಸಾಗುವಳಿ ಮಾಡಿದಾರೋ, ಎಲಿಜಿಬಿಲಿಟಿ ಅದೋ ಅವರಿಗೆ ನೀವು ಪಟ್ಟ ಕೊಡಬೇಕು. ಇದು ಒಂದನೇ ಬೇಡಿಕೆ. ತಾಲೂಕು ಭೂ ಸಾಗುವಳಿ ಸಮಿತಿ ಏನಿದೆಯಲ್ಲ, ಆ ಸಮಿತಿಗೆ ನಾವೇ ಅಧ್ಯಕ್ಷ, ಶಾಸಕರು ಯಾರಂತ ಅವರೇ ಅಧ್ಯಕ್ಷರು ಆ ಸಮಿತಿ ಇರ್ತಕ್ಕಂಥ. ನಿಮ್ಮ ಮನವಿ ಬಂದಾಗ ನಾ ಇಮಿಡಿಯೇಟ್ಲಿ ಮೀಟಿಂಗ್ ಕರೆದು ತಹಶೀಲ್ದಾರ್ ಮುಖಾಂತರ ಮತ್ತು ಅಲ್ಲಿ ಇರ್ತಕ್ಕಂಥ ನಮ್ಮ ಫಾರೆಸ್ಟ್ ಅಧಿಕಾರಿಗಳ ಮುಖಾಂತರ ಸಭೆಯನ್ನು ಮಾಡಿದ್ದೀನಿ. ಸಮಿತಿ ಸದಸ್ಯರುಗಳ ತಗೊಂಡು ಅಲ್ಲಿರ್ತಕ್ಕಂಥ ಸುಮಾರು 1,000ರಿಂದ 1,100 ಅರ್ಜಿಗಳು ಆ ನಮ್ಮ ಸಮಿತಿಯಲ್ಲಿ ಇಟ್ಟಿದ್ದು. 1,000ರಿಂದ 1,100 ಅರ್ಜಿಗಳು ಇದ್ದವು. ಅದರಲ್ಲಿ 3 ಅಥವಾ 4 ಮಾತ್ರ ಸಿಲೆಕ್ಷನ್ ಆಗಂತ ಪೋಷನ್ ಇದ್ದವು. ಉಳಿದು ಯಾವ ಆಗಲ್ಲ ಅಂತಕ್ಕಂಥದ್ದು ರಿಪೋರ್ಟನ್ನು ನನಗೆ ಅವತ್ತು ಆ ಸಮಿತಿಯಲ್ಲಿ ಕೊಟ್ಟರು. ರೈತ ಬಂಧುಗಳೇ, ಈ ಶತಮಾನದ ಸಾಗುವಳಿಯ ಹೋರಾಟ ಅಂತ ಏನಿದೆ ನಿನ್ನಿಂದ ಶುರುವಾಗಿದೆ. ಹೆಚ್ಚು ಕಡಿಮೆ ಈ ಬೇಡಿಕೆ ಇಟ್ಕೊಂಡು ನಾವು ಕಳೆದ 15-20 ವರ್ಷದಿಂದ ಹೋರಾಡ್ತಾ ಇದ್ದೀವಿ. ಕಳೆದ 1 ವರ್ಷದಿಂದ ಈ ಹೋರಾಟ ತೀವ್ರತೆ ಜಾಸ್ತಿ ಆಗಿದೆ. ಈ ಬಗ್ಗೆ ಇಲ್ಲಿ ಬಂದಂಥ ಮಾನ್ಯ ಶಾಸಕರಿಗೆ, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿ ಇದೆ ಅಂತೇಳಿ ಭಾವಿಸ್ತೀನಿ ಅಂತ. ಯಾಕಂದ್ರೆ ಅವರೆಲ್ಲರೂ ಅಕ್ಷರಸ್ಥರು, ವಿದ್ಯಾವಂತರು, ಆಮೇಲೆ ಸಾರ್ವತ್ರಿಕ ಜೀವನದಲ್ಲಿ ಇರೋರಾಗಿದ್ದರಿಂದ ಯಾವ ಬೇಡಿಕೆಯನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ, ಆಮೇಲೆ ಅವುಗಳನ್ನು ಪರಿಹಾರ ಮಾಡಲಿಕ್ಕೆ ಅಧಿಕಾರ ಯಾರ ಕೈಯಲ್ಲಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಅವರಿಗಿದೆ ಅಂತೇಳಿ ಭಾವಿಸ್ತಾ, ಈಗಾಗಲೇ ತಿಪ್ಪರಾಜ್ ಅವರು ಬಂದಂಥ ಎಲ್ಲ ಶಾಸಕರಿಗೆ, ಅಧಿಕಾರಿಗಳಿಗೆ ಹೋರಾಟದ ಬಿಡಾರಕ್ಕೆ ಸ್ವಾಗತವನ್ನು ಕೋರಿದ್ದಾರೆ. ಇದು ಸಂಭ್ರಮದ ಮನೆಯಲ್ಲ, ತಮಗೆಲ್ಲರಿಗೂ ಗೊತ್ತಿರಲಿ ಅಂತ. ನಾವು ನಿನ್ನೆ ನಿರೀಕ್ಷೆ ಮಾಡಿದ್ವಿ. ಆ್ಯಕ್ಚುಲಿ ನಿನ್ನೆ ಸಾಯಂಕಾಲ ನಮ್ಮನ್ನು ಯಾರಾದರೂ ತಾಲೂಕು ಆಡಳಿತದವರು ಮಾತಾಡಿಸ್ತಾರೆ, ಉಳಿದವರು ಮಾತಾಡಿಸ್ತಾರೆ ಅಂತ. ಅವ್ರಿಗೆ ಸಾಧ್ಯ ಆಗಲಿಲ್ಲ. ಸೊ ಮೊದಲನೇದಾಗಿ ಕರ್ನಾಟಕ ರೈತ ಸಂಘ ಮತ್ತು CPML ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ಮಾನ್ಯ ಶಾಸಕರು ಲಿಂಗ್ಸ್ಗೂರು ಇವರಿಗೆ ಮೊದಲ ಬಾರಿಗೆ ನಾನು ತಮ್ಮೆಲ್ಲರ ಪರವಾಗಿ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀನಿ. ಇದೇ ಪತ್ರದ ಪ್ರತಿಯನ್ನ 15 ಅಂದ್ರೆ 23/7/2026 ಮಾನ್ಯ ಸಹಾಯಕ ಆಯುಕ್ತರಿಗೆ AC ಅವರಿಗೆ ಸಬ್ಮಿಟ್ ಮಾಡಿದ್ದೀವಿ. ಯಾಕಂದ್ರೆ ಇವು ಹೆಂಗದಂದ್ರೆ ಲ್ಯಾಂಡ್ ಇಶ್ಯೂಸು ಮನವಿ ಪತ್ರ ಕೊಟ್ಟು ಮನೆಗೆ ಹೋಗೋದಲ್ಲ. ಇದಕ್ಕೇನು ಕಾನೂನು ಅದ, ಪರಿಹಾರ ಏನದ, ನಾವು ಏನು ಕೇಳಕತ್ತೀವಿ, ಅದು ಕಾನೂನು ಸಪೋರ್ಟ್ ಇದೆಯಾ ಇಲ್ಲ ಅಂತ ಅನ್ನೋ ಸಲುವಾಗಿ ಅವರಿಗೆ ಸಾಕಷ್ಟು ಬಾರಿ ಮನದಟ್ಟು ಮಾಡಿದ್ದೀವಿ. ಯಾರಿಗೆ? ಮಾನ್ಯ ಸಹಾಯಕ ಆಯುಕ್ತರಿಗೆ, ಮಾನ್ಯ ತಹಶೀಲ್ದಾರ್ಗೆ, ಫಾರೆಸ್ಟ್ನವರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ. 23ನೇ ತಾರೀಕು, ಹೋದ ತಿಂಗಳು 23ನೇ ತಾರೀಕು ಆ್ಯಕ್ಚುಲಿ ಒಂದು 50 ಜನ ರೈತರು ಹೋಗಿ 7 ಪಂಚಾಯತ್ 32 ಗ್ರಾಮದಿಂದ ಈ ಲೆಟರ್ ಕೊಟ್ಟು ಬಂದ್ವಿ ನಾವು ಅಂತ. ನಮಗೆ ದಯವಿಟ್ಟು ಹೋರಾಟ ಮಾಡ್ಲಿಕ್ಕೆ ಮತ್ತೆ ಅವಕಾಶ ಕೊಡಬೇಡಿ. ಮಾತಿಗೆ ಹೋರಾಟ ಅಂದರೆ ಸಲೀಸಲ್ಲ. ನಿಮ್ಮ ಕೈಯಲ್ಲಿ ಅಧಿಕಾರ ಅದ, ಕಾನೂನು ಅದ, ಸರ್ಕಾರಕ್ಕದ ಸುತ್ತೋಲೆಗಳದವ, ಅದಕ್ಕೆ ಫೈಸಲ್ ಮಾಡಿ ಸಂಬಂಧಪಟ್ಟವ್ರು ಸೇರಿ ಅಂತ ಹೇಳ್ಬಿಟ್ಟು ಈ ಪತ್ರವನ್ನು ಅವ್ರು ಕೊಟ್ಟಿವಿ ನಾವು. ಮತ್ತೊಂದು ಬಾರಿ ನಮ್ಮ ಜೊತೆಗೆ ಇವತ್ತಿರೋದ್ರಿಂದ ಇನ್ನೊಂದು ಪ್ರತಿಯನ್ನು ತಿಪ್ಪರಾಜ್ ಅವರು ಮಾನ್ಯ ತಹಶೀಲ್ದಾರರಿಗೆ, ಮಾನ್ಯ ಸಹಾಯಕ ಆಯುಕ್ತರಿಗೆ ಇನ್ನೊಂದು ಪ್ರತಿಯನ್ನು ಕೊಡಬೇಕಂತೇಳಿ ನಾನು ಕೋರ್ತಾ ಇದ್ದೆ. ಭೂ ಸುಧಾರಣೆಯನ್ನು ಕರ್ನಾಟಕದಲ್ಲಿ ಜಾರಿಗೆ ತಂದು ದಲಿತರಿಗೆ, ದುರ್ಬಲರಿಗೆ, ಹಿಂದುಳಿದ ವರ್ಗದವರಿಗೆ ಅತಿ ದೊಡ್ಡ ಉಪಕಾರವನ್ನು ಮಾಡಿದ ದೇವರಾಜ ಅರಸು ಅವರ ಹೆಸರನ್ನ ಇಡೀ ನಾಡು ಸ್ಮರಿಸ್ತಾ ಇದೆ. ಬಹಳ ಮಹತ್ವಾಕಾಂಕ್ಷೆ ಯೋಜನೆ ಬಡವರಿಗೆ ಭೂಮಿ ಅನ್ನೋದು. ಸೊ ಯಾವ ಶ್ರೀಮಂತರ ಕೈಯಲ್ಲಿ 100 ಎಕರೆ 1000 ಎಕರೆ ಭೂಮಿ ಇತ್ತೋ, ಕಾನೂನು ಬಾಹಿರವಾಗಿತ್ತೋ, ಅದನ್ನು ಬಿಡಿಸ್ಕೊಂಡು ಬಡವರಿಗೆ ಹಂಚುವಂತ ಕಾರ್ಯಕ್ರಮನೇ ಭೂ ಸುಧಾರಣೆ. ಸೊ ಆ ಭೂ ಸುಧಾರಣೆ ಕಾಯ್ದೆ ಪ್ರಕಾರ ಸಿಗಬೇಕಾದಷ್ಟು ಭೂಮಿ ದಲಿತರಿಗೆ ಸಿಗಲಿಲ್ಲ.
SC/ST ಗಳಿಗೆ ಸಿಗಲಿಲ್ಲ, OBC ಗಳಿಗೆ ಸಿಗಲಿಲ್ಲ, ಯಾರು ಲ್ಯಾಂಡ್ಲೆಸ್ ಇದ್ರು ಅವ್ರಿಗೆ ಸಿಗಲಿಲ್ಲ. ಇದು ದುರಾದೃಷ್ಟ, ಇದು ದುರಂತ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ 1971-72ರಲ್ಲಿ, ಆಮೇಲೆ ಆ್ಯಕ್ಚುಲಿ ಲ್ಯಾಂಡ್ ರಿಫಾರ್ಮ್ಸ್ ಏನು ಬಂತು 74-75ರಲ್ಲಿ, ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಭೂ ಸುಧಾರಣೆಯನ್ನು ತಂದರು. ಯಾವುದೇ ಶ್ರೀಮಂತ ಇರಲಿ, ಅಥವಾ ದೇಶಮುಖ್ ಇರಲಿ, ದೇಸಾಯಿ ಇರಲಿ, ಮಾಲಿಗೌಡ ಇರಲಿ, ಪೊಲೀಸ್ ಗೌಡ ಇರಲಿ, ಬಂಡವಾಳಗಾರ ಇರಲಿ, ಕಂಪನಿ ಆಗಿರಲಿ, ಒಣ ಭೂಮಿ ಆದರೆ 54 ಎಕರೆ ಇರಬೇಕು. ನೀರಾವರಿ ಭೂಮಿ ಆದರೆ ಆ್ಯಕ್ಚುಲಿ ಅದು 32 ಎಕರೆ ಇರಬೇಕಂತ ಏನು ಸೀಲಿಂಗ್ ಹಾಕಿದ್ರು, ಅದು ಜಾರಿಗೆ ಬಂದಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ಸರ್ಕಾರಿ ಭೂಮಿನ ಅಕ್ರಮವಾಗಿ ಸಾಗುವಳಿ ಮಾಡ್ತಾ ಇದ್ದಿಲ್ಲ. ಈ ಮಾತು ನೆನಪಿಟ್ಕೊಂಡಿದೀವಿ ಅಂತ. ನಮ್ಮ ಮನೇಲಿ ನಮ್ಗೆ ಊಟ ಸಿಕ್ಕಿದ್ರೆ, ನಾವು ಯಾವ ಮನೇಲಿ ದುಡಿತಾ ಇದ್ವಿ ಆ ಮನೇಲಿ ನಮ್ಗೆ ಊಟ ಸಿಕ್ಕಿದ್ರೆ, ನ್ಯಾಯ ಸಿಕ್ಕಿದ್ರೆ, ಇನ್ನೊಂದು ಮನೆ ಮುಂದೆ ನಿಲ್ಲುವಂತ ವಿಚಾರ ಯಾವ ರೈತರು ಮಾಡೋದಿಲ್ಲ ಅಂತ. ಇದು ಫೇಲ್ ಆಗಿದ್ದು ಒಂದು ಅಂತ. ಅವತ್ತು ಆಕ್ಚುಲಿ ಭೂ ಸುಧಾರಣೆಯಿಂದ ತಪ್ಪಿಸ್ಕೊಂಡವರು ಇವತ್ತಿಗೂ 500 ಎಕರೆ ಭೂಮಿ ಇಟ್ಕೊಂಡಿದ್ದಾರೆ, 1000 ಎಕರೆ ಭೂಮಿ ಇಟ್ಕೊಂಡಿದ್ದಾರೆ, 2000 ಎಕರೆ ಭೂಮಿ ಇಟ್ಕೊಂಡಿದ್ದಾರೆ. ನಮ್ಮಲ್ಲಿ ಲೀಸ್ಟ್ ಅದ. ಆಕ್ಚುಲಿ ತದನಂತರ ಅಧಿಕಾರಕ್ಕೆ ಬಂದಂಥವ್ರು ಭೂ ಸುಧಾರಣೆ ಅಡಿಯಲ್ಲಿ ಭೂಮಿ ಹಂಚಬೇಕಾಗಿ ಬಂದಂಥ ಅಧಿಕಾರಿಗಳು ಸರಿಯಾಗಿ ಕ್ರಮ ತಗೊಳ್ಳಿಲ್ಲ. ಉದಾಹರಣೆಗೆ ಆಕ್ಚುಲಿ ಇನ್ನೂ ಒಂದು ಭೂ ಪ್ರಕರಣ ವಿಚಾರಣೆ ಹಂತದಲ್ಲಿ ಅದ ಟ್ರಿಬ್ಯುನಲ್ದಲ್ಲಿ, ಜವಳಗೇರದ್ದು. ಜವಳಗೇರ ಆಕ್ಚುಲಿ ನಾಡಗೌಡರು ಅಂತೇನು ಹೆಸರಿದೆ, ಶ್ರೀಮಾನ್ ವೆಂಕಟರಾವ್ ನಾಡಗೌಡ ಅವರು ಅಕ್ರಮವಾಗಿ, ಕಾನೂನು ಬಾಹಿರವಾಗಿ, ಕಾನೂನಿಗೆ ವಿರುದ್ಧವಾಗಿ 11 ಡಿಕ್ಲರೇಷನ್ ಇಟ್ಕೊಂಡಿದ್ದಾರೆ. ಸಿದ್ಧಲಿಂಗಮ್ಮ ಗಂಡ ವೆಂಕಟರಾವ್ ಅನ್ನುವಂಥ ನಕಲಿ ಡಿಕ್ಲರೇಷನ್ ಇಟ್ಕೊಂಡು 1064 ಎಕರೆ ನೀರಾವರಿ ಭೂಮಿನ ಎಂಜಾಯ್ ಮಾಡ್ತಾ ಇದ್ದಾರೆ. 6 ತಿಂಗಳು ಹೋರಾಟ ಮಾಡಿದೀವಿ. ಆ ಭೂಮಿಯಲ್ಲಿ ನಾವು ಬಿತ್ತೀವಿ, ನಾವು ಬಡವರಿಗೆ ಕೊಡ್ತೀವಿ ಅಂತೇಳಿ. ನಮ್ಮನ್ನು ಭೂಮಿಯಿಂದ ಹೊರಗೆ ಹಾಕಿದ್ದು ಇದೇ ಪೊಲೀಸ್ ವ್ಯವಸ್ಥೆ, ಇದೇ ಸರ್ಕಾರಿ ವ್ಯವಸ್ಥೆ, ಇದೇ ಕಂದಾಯ ಅಧಿಕಾರಿಗಳು. ಇವತ್ತು ಅಕ್ರಮವಾಗಿ ಸರ್ಕಾರದ ಪಾಲಿಗೆ ಬರಬೇಕಾದ ಭೂಮಿಯಲ್ಲಿ ನಾಡಗೌಡರು ಸಾಗುವಳಿ ಮಾಡ್ತಾ ಇದ್ದಾರೆ. ನಾಡಗೌಡರ ಮುಂದೆ ಈ ಅಧಿಕಾರಿಗಳು ಕಿಸೆಗೆ ಆಗ್ತಾ ಇಲ್ಲ. ಈ ಮಾತು ನೆನಪಿರ್ಲಿ. ಅದಕ್ಕೆ ಭೂ ಸುಧಾರಣೆ ಪ್ರಕಾರ ದಲಿತರಿಗೆ ಭೂಮಿ ಸಿಕ್ಕಿದ್ರೆ, SC/STಗಳಿಗೆ ಭೂಮಿ ಸಿಕ್ಕಿದ್ರೆ, ಬ್ಯಾಕ್ವರ್ಡ್ ಜನಗಳಿಗೆ ಭೂಮಿ ಸಿಕ್ಕಿದ್ರೆ, ಭೂಮಿ ಇಲ್ಲದವರಿಗೆ ಭೂಮಿ ಸಿಕ್ಕಿದ್ರೆ, ನಿಮ್ಮ ಗುಡ್ಡು ಗಾರ್ಡನ್ ಯಾಕೆ ನಾವು ಸಾಗುವಳಿ ಮಾಡ್ತಾ ಇದೀವಿ? ಈಗೇನು ಆಕ್ಚುಲಿ ಅಕ್ರಮ ಸಕ್ರಮಕ್ಕೇನು ಕೇಳ್ತಾ ಇದೀವಲ್ಲ, ಇದು A ಕ್ಲಾಸ್ ಲ್ಯಾಂಡ್ ಅಲ್ಲ, ಇದು B ಕ್ಲಾಸ್ ಲ್ಯಾಂಡ್ ಅಲ್ಲ, ಇದು C ಅಲ್ಲ, D. ಆಕ್ಚುಲಿ D ಅಂದ್ರೆ ಆಕ್ಚುಲಿ ಬಂಜರು ಭೂಮಿ, ನಾಲಾಬರ್ಮ ಭೂಮಿ, ಸಾಗುವಳಿಗೆ ಯೋಗ್ಯವಲ್ಲದಂತ ಭೂಮಿ ಅಂತ. ಲಿಂಗಸೂರು ಆಕ್ಚುಲಿ 20 ವರ್ಷ ಆಯ್ತು ಮೀಸಲ ಕ್ಷೇತ್ರ, SC ಮೀಸಲ ಕ್ಷೇತ್ರ. ನೇಕಾರ ಹೆಂಡತಿ ಪತ್ರ ಇದ್ದಂಗ ಅಂತ, ಯಾರೋ ತಪ್ಪು ತಿಳ್ಕೋಬೇಡಿ ಅಂತ. ಅಗಸ ನೀರು ಆಗಿದ್ದು ಬಾಯಾರಿ ಸತ್ತಂಗಂತ. ಇದನ್ನ ಆಕ್ಚುಲಿ ಬರೀ ಶಾಸಕರಿಗೆ, ಮಾನ್ಯ ಶಾಸಕರಾದ ಮಾನವ ಪಸಲವರಿಗೆ ಅಷ್ಟು ಅನ್ವಯಿಸಿ ಹೇಳ್ತಿಲ್ಲ, ಎಲ್ಲರಿಗೂ ಅನ್ವಯಿಸಿದ್ರೆ ಹೇಳ್ತಿರೋದು ಅಂತ. ಇದು 20 ವರ್ಷ ಮೀಸಲು ಕ್ಷೇತ್ರ ಆದರೂ ಆಕ್ಚುಲಿ ದಲಿತರಿಗೆ ಭೂಮಿ ಪಟ್ಟ ಸಿಗಲಿಲ್ಲ. ದಲಿತರಂದ್ರೆ ಕೇವಲ ಒಲೆ ಮಾದಿಗರು, ಒಟ್ರು, ಬೋವಿ, ಬಂಜಾರ, ರಮಣಿ ಅಷ್ಟೇ ಅಲ್ಲ, ಇಲ್ಲಿ ಶೆಡ್ಯೂಲ್ ಟ್ರೈಬ್, ವಾಲ್ಮೀಕಿ ನಾಯಕರೆಲ್ಲರೂ ಕೂಡ ದಲಿತರೇ, ಅವರಿಗೆ ಭೂಮಿನೇ ಇಲ್ಲ. 4 ಜನ MLAಗಳು, ಒಬ್ಬ MP, SC ಕ್ಷೇತ್ರ, ST ಕ್ಷೇತ್ರ, ST MP, 1 ಎಕರೆ, ಅರ್ಧ ಎಕರೆ, 3/4 ಎಕರೆ ನಾಯಕರಿಗೆ, ವಾಲ್ಮೀಕರಿಗೆ. ಈ ಬನ್ನಿ ಅರ್ಜಂತಿ, ಬಂಡೆಬಾಯಿ, ಪೈದೊಡ್ಡಿ, ರೌಡಲ್ ಬಂಡ, ಗುಂತುಗೋಡ, ಗುರುಗುಂಟ ಪಂಚಾಯತಿಯಲ್ಲಿ ದೊರೆಗಳು ಇನ್ನೂ ಆಡ್ತಾರೆ. ಆಕ್ಚುಲಿ ಪಟ ಸಿಕ್ಕಿಲ್ಲ ಜನಗಳಿಗೆ. ಅದಕ್ಕೆ ಯಾಕೆ ಸರ್ಕಾರಿ ಭೂಮಿ ಸಾಗುವಳಿ ಮಾಡಿದ್ರಿ ನೀವು ಅಂತ ಕೆಲವೊಬ್ರು ಕೇಳ್ತಾರೆ. ನಮ್ಮ ಪಾಲಿನ ಭೂಮಿನ ಅವತ್ತು ಗೌಡ್ರು ಕಿತ್ಕೊಂಡ್ರು. ಯಾವ ಗೌಡ್ರು ಸಿಟ್ಕೊಳ್ಬೇಡ್ರಿ, ಕಿತ್ಕೊಂಡವನಿಗೆ ಅಷ್ಟೇ ಬೇರೆ ಅದು. ಯಾರು ಕಿತ್ಕೊಂಡಿಲ್ಲ ಅವ್ರು ಸಿಟಿಗಳ ಪ್ರಶ್ನೆ ಬರೋದಿಲ್ಲ ಅಂತ. ಇಲ್ಲಿ ನಮ್ಮ ಗೌಡ್ರು ಅದ್ರ ಅವ್ರು ಕಿತ್ಕೊಂಡ್ರೆ ನನಗೆ ಬರ್ತದೆ ನಮ್ಗಂತ. ಕಿತ್ಕೊಂಡ್ರು ವಾಪಸ್ ಕೊಡ್ರಿ ಅಂತ. ಆಕ್ಚುಲಿ ನಮ್ಮ ಸಾಗುವಳಿ ಪಾಲಿನ ಭೂಮಿ, ಭೂ ಸುಧಾರಣೆ ಭೂಮಿ ನಮಗೆ ಹಂಚಿಕೆ ಆಗಿದ್ರೆ ಆಕ್ಚುಲಿ ಸರ್ಕಾರಿ ಭೂಮಿ ಸಾಗುವಳಿ ಮಾಡ್ತಾ ಇದ್ದಿಲ್ಲ, ಫಾರೆಸ್ಟ್ನೇ ಕಾಲು ಇಡ್ತಾ ಇದ್ದಿಲ್ಲ, ಅಳ್ಳದಿಲ್ಲ. 1 ಎಕರೆ ಭೂಮಿ ಹಸನೆ ಮಾಡ್ಲಿಕ್ಕೆ 20 ವರ್ಷ 30 ವರ್ಷ ಆಗಿದೆ. ಆಮೇಲೆ ನಮ್ಮ ಸಾಗುವಳಿ ಹಳೇದೇನದಲ್ಲ, ಬಹಳ ಮುಖ್ಯವಾಗಿ ಇವತ್ತು ನಿನ್ನೆ ಸಾಗುವಳಿ ಅಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಸಾಗುವಳಿ ಚಾಲುವಾಗಿದೆ. ಇದಕ್ಕೆ ಎವಿಡೆನ್ಸ್ ಇದೆ ನಮ್ಗಂತ. ನೀವು ಎನ್ಕ್ವೈರಿ ಹಾಕಿದ್ರೆ, ನೀವು ಎನ್ಕ್ವೈರಿ ಕರೆದ್ರೆ, ವಿ ಆರ್ ರೆಡಿ ಟು ಪ್ರೊಡ್ಯೂಸ್ ದ ಎವಿಡೆನ್ಸ್ ಫಾರ್. ನಮ್ಮ ಸಾಗುವಳಿಗಿರ್ತಕ್ಕಂಥ ನಾವು ಎವಿಡೆನ್ಸ್ ನಾವು ಪ್ರೂವ್ ಮಾಡ್ಲಿಕ್ಕೆ ತಯಾರಿದ್ದೀವಿ. ನೀವು ಎನ್ಕ್ವೈರಿ ಮಾಡ್ಲಿಕ್ಕೆ ತಯಾರಿಲ್ಲ ಅಂತ. 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ, 100 ವರ್ಷ, ಸ್ವಾತಂತ್ರ್ಯಕ್ಕೆ 80 ವರ್ಷ, ಸಾಗುವಳಿಗೆ 100 ವರ್ಷ ಅಂತ
ಬ್ರಿಟಿಷರ ಕಾಲದಕ್ಕೆ ಜಮೀನ್ದಾರಿ ಸಿಸ್ಟಮ್ ವಿರುದ್ಧ ಹೋರಾಡ್ತಿದ್ವಿ ನಾವು ರೈತರು. ನಾವು ಕೇಳಿದ್ದೇನೆಂದ್ರೆ ಆಕ್ಚುಲಿ ನಾನು 50 ವರ್ಷ ಸಾಗುವಳಿ ಮಾಡಿದ 2 ಎಕರೆಗೆ ನೀವು ಪಟ್ಟ ಕೊಡ್ತಾ ಇಲ್ಲ. ಏನು ಮಾಡ್ದಿರೋ ಜಿಂದಾಲ್ ಕಂಪನಿಗೆ 2700 ಎಕರೆ ಕೊಟ್ರಿ ನೀವು. ಕಾಂಗ್ರೆಸ್ ಸರ್ಕಾರದವ್ರು ಕೊಟ್ಟರು, ಬಿಜೆಪಿ ಅವರು ಸಪೋರ್ಟ್ ಮಾಡಿದ್ರು. ಅದಕ್ಕೆ ಈಗ ನಾನು ನೇರವಾಗಿ ಪಾಯಿಂಟಿಗೆ ಬರ್ತೀನಿ ಅಂತ. ಮೊದಲನೇದಾಗಿ ನಮ್ಮ ಹೋರಾಟದ ಹಿನ್ನೆಲೆಗೆ ಸಂಬಂಧಪಟ್ಟಂಗೆ ಜನವರಿ 2ನೇ ತಾರೀಕಿಗೆ ಗುರುಗುಂಟದಲ್ಲಿ ಹೋರಾಟ ಮಾಡಿದ್ವಿ. ಲಿಂಗಸೂರು ಬೇಡ, ಸುಮ್ಮನೆ ತೊಂದರೆ ಆಗುತ್ತೆ, ಅಲ್ಲೇ ರೋಡ್ ಸೈಡ್ನೇ ಆ್ಯಕ್ಚುಲಿ ಹೈವೇ ಹೋರಾಟ ಅಂತ ಮಾಡೋಣ ಅಂತ ಮಾಡಿದಾಗ ಆ್ಯಕ್ಚುಲಿ ಆ ಹೋರಾಟಕ್ಕೆ ಮೊದಲನೇ ದಿನ ಸ್ಪಂದನೆ ಬರಲಿಲ್ಲ, 2ನೇ ದಿನ ಯಾರು ಬರಲಿಲ್ಲ, 3ನೇ ದಿನ ಕೆಲವರು ಬಂದರು. ಯಾರಿಗೂ ಬನ್ನಿ ಅಂತ ನಾವು ಒಂದಿಲ್ಲ. ಭೂಮಿಗೆ ಸಂಬಂಧಪಟ್ಟ ಅಧಿಕಾರಿಗಳು, ಅಧಿಕಾರ ಉಳ್ಳವರು ಬರಬೇಕು, ಫೈಸಲ್ ಮಾಡ್ಬೇಕಂತ ನಾವು ಕೇಳಿದ್ದೀವಿ. 3ನೇ ದಿನ ಬಂದಿದ್ದು ಆ್ಯಕ್ಚುಲಿ ಮಾನ್ಯ ಸಹಾಯಕ ಆಯುಕ್ತರು, ತಹಶೀಲ್ದಾರ್ ಮೇಡಮ್ ಅವರು ಬಂದರು. ಆಮೇಲೆ ಆ್ಯಕ್ಚುಲಿ ಫಾರೆಸ್ಟ್ ಅರಣ್ಯಾಧಿಕಾರಿಗಳು ನಮ್ಮ ಜೊತೆಗಿದ್ರು, ಪೊಲೀಸ್ ಅಧಿಕಾರಿಗಳಂತೂ ಕಾಯಂ ನಮ್ಮ ಜೊತೆಗಿರ್ತಾರೆ. ಅವ್ರೇನೋ ಇಲ್ಲ ಇವ್ರು ಯಾರು ಇಲ್ಲಿಗೆ ಬರೋದಿಲ್ಲ ನಮ್ಗೆ ಗೊತ್ತಿದೆ ಅಂತ. ಆಮೇಲೆ ಆ್ಯಕ್ಚುಲಿ ಮಾಜಿ ಶಾಸಕರು ಹುಲಿಗೇರಿ ಅವರು ಬಂದರು ಅಲ್ಲಿಗೆ ಅಂತ. ಸೊ ಆ್ಯಕ್ಚುಲಿ ನಮ್ಮ ಬೇಡಿಕೆ ಪತ್ರವನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ವಿ. ನಾವು ಹೇಳಿದ್ದು 2 ಅಂತ 57 ಫಾರ್ಮ್ ಏನು ಹಾಕಿವಿ. ಆ ಮುಂಚೆ 53 ಹಾಕಿದ್ದೀವಿ, 51 ಹಾಕಿದ್ವಿ, ಹಾಳಾಗೋದು, ಯಾರು ಪಟ್ಟ ಕೊಡಲಿಲ್ಲ. 57 ಅಂತ ಏನು ಫಾರ್ಮ್ ಹಾಕಿದ್ದೀವಿ. ನೀವು ಆ್ಯಕ್ಚುಲಿ 969 ಅರ್ಜಿಯನ್ನು ರಿಜೆಕ್ಟ್ ಮಾಡಿರಿ. ನೋಡ್ಲಾರ್ದನೆ, ಪಂಚನಾಮ ಮಾಡಲಾರ್ದನೆ, ಗ್ರೌಂಡ್ ರಿಯಾಲಿಟಿ ಗೊತ್ತಿರ್ಲಾರ್ದನೆ ನೀವು ರಿಜೆಕ್ಟ್ ಮಾಡಿದ್ರಿ. ಟೋಟಲ್ ಅದು ಇಲ್ಲಿಗಲ್ ಅದ. ಅದಕ್ಕೆ ಪುನಃ ಚಾಲು ಮಾಡ್ರಿ, ಮರುಪರಿಶೀಲನೆ ಆಗಲಿ, ಓಪನ್ ಮಾಡಿ ಫೈಲ್ ಅಂತ ಕೇಳಿದೀವಿ. ಓಪನ್ ಮಾಡಬೇಕು, ಮತ್ತೆ ಯಾರು ಎಲಿಜಿಬಲ್ ಅದಾರೋ ಅವರಿಗೆ ಗ್ರ್ಯಾಂಟ್ ಮಾಡಬೇಕು. ಇದು ನಂಬರ್ 1. ಹೌದಲ್ಲಪ್ಪ? ಮತ್ತೆ ಫರ್ಕ್ ಅದೇನಿಲ್ಲ. 57 ಏನು ಹಾಕಿವಲ್ಲ ಅವೇನು ರಿಜೆಕ್ಟ್ ಮಾಡಿರಿ ನೋಡ್ಲಾರ್ದಂಗೆ, ಅದು ತಪ್ಪು. ನಿಮ್ಗೆ ಇರ್ದವರ್ದು, ತಹಶೀಲ್ದಾರ್ದು ಯಾರೇ ಮಾಡಿರಲಿ, ರೆವಿನ್ಯೂ ಮಿನಿಸ್ಟರ್ ಮಾಡಿದ್ರು ತಪ್ಪು ಅಂತ ಕಾನೂನು ಒಂದೇ ಹೇಳುತ್ತೆ. ಆ್ಯಕ್ಚುಲಿ ಇವ್ರು ರಿಜೆಕ್ಟ್ ಮಾಡಿ ಹಾಕಿದ್ದಾರೆ, ತಪ್ಪು. ಓಪನ್ ಆಗಲಿ ಅಂತ ಓಪನ್ ಆಗಿ ಯಾರಿಗೆ ಎಲಿಜಿಬಿಲಿಟಿ ಅದೋ, ಯಾರಿಗೆ ಭೂಮಿ ಇಲ್ಲೋ, ಭೂಮಿ ಇಲ್ದವರು, ಭೂ ರೈತರು ಸಾಗುವಳಿ ಮಾಡಿದಾರೋ, ಎಲಿಜಿಬಿಲಿಟಿ ಅದೋ ಅವರಿಗೆ ನೀವು ಪಟ್ಟ ಕೊಡಬೇಕು. ಇದು 1ನೇ ಬೇಡಿಕೆ ಹೇಳಿದ್ವಿ ಅಂತ. 2ನೇದು ಏನದಂದ್ರೆ ಫಾರೆಸ್ಟ್ ಲ್ಯಾಂಡ್ದು. ಮಾನ್ಯ ಶಾಸಕರು ಇದನ್ನು ಸರಿಯಾಗಿ ತಿಳಿಸ್ಕೋಬೇಕು. ನಿಮಗೂ ಕನ್ಫ್ಯೂಷನ್ ಮಾಡೋ ಅಧಿಕಾರಿಗಳಿದಾರ, ನಮಗೂ ಕನ್ಫ್ಯೂಷನ್ ಮಾಡೋ ಅಧಿಕಾರಿಗಳಿದಾರ. ಎಲ್ಲ ಅಧಿಕಾರಿಗಳಾಗಿಲ್ಲ. ಎಲ್ಲಾದ್ರೂ ಹೋಗ್ಬಿಟ್ರೆ ಆ್ಯಕ್ಚುಲಿ ಇದು ಪಟ್ಟ ಕೊಡ್ರಿ ಅಂತ ಕೇಳಿದ್ರೆ ಫಾರೆಸ್ಟ್ ಲ್ಯಾಂಡ್ ಗೆಟ್ ಲಾಸ್ಟ್, ಇಲ್ಲ ಕೊಡೋಕೆ ಬರೋದಿಲ್ಲ ಅಂತ. ರೆವಿನ್ಯೂ ಕಂದಾಯ ಮಂತ್ರಿಯಿಂದ ಹಿಡಿದು ಕೆಳತನಕ, ಕೃಷಿ ಮಂತ್ರಿಯಿಂದ ಹಿಡ್ಕೊಂಡು ಆ್ಯಕ್ಚುಲಿ ಕೆಳತನಕ ಸಿದ್ದರಾಮಯ್ಯನವ್ರು ಹೊರತುಪಡಿಸಿ ಎಲ್ಲರೂ ಇದೇ ಮಾತಾಡೋರೆ. ಫಾರೆಸ್ಟ್ ಲ್ಯಾಂಡ್ ಅದ ಕೊಡ್ಲಿಕ್ಕೆ. ಈಗ ಹೇಳಿದ್ನಲ್ವ ನಮ್ಮ ಜಿಂದಾಲ್ದಲ್ಲಿ 2730 ಎಕರೆ ಅದು ಫಾರೆಸ್ಟ್ ಲ್ಯಾಂಡ್ ಅಲ್ಲೇನು? ಜಿಂದಾಲ್ ಕಂಪ್ನಿಗೆ 2700 ಎಕರೆ ಕೊಡ್ಲಿಕ್ಕೆ ಯಾವ ಕಾನೂನು ಇತ್ತು? ನಾವು ಕೇಳಿದೆ 2 ಎಕರೆ, 2.5 ಎಕರೆ, 3 ಎಕರೆ. ನಾವೆಲ್ಲ ಈ ಭೂಮಿನ ಸಾಗುವಳಿ ಮಾಡಿ ಭೂತಾಯಿ ಸೇವೆ ಮಾಡೋ ಜನ, ಈ ನೆಲದ ವಾರಸದಾರರು, SCಗಳು, STಗಳು, BCMದವರು, ಭೂಮಿ ಇಲ್ಲದೆ ಎಲ್ಲ ಜಾತಿ ಬಡವರು ನಮ್ಮದ್ರಾಗದ. ನಮ್ಮಲ್ಲಿ ಯಾವುದೇ ಜಾತಿ ಬೇದಿಲ್ಲ ದುಡಿಯೋರಿಗೆ. ನೆನಪಿರ್ಲಿ, ಇಡೀ ಗುರುಗುಂಟ ಹೋಬಳಿ ಅದಲ್ಲ, ಅದು ಇಡೀ ಫಾರೆಸ್ಟ್ನಾಗ ಅದ ಅಂತ. ಫಾರೆಸ್ಟ್ ಅಧಿಕಾರಿ ಸುಭಾಷ್ ಚಂದ್ರ ನಾಯ್ಕ ಅವರು ನಮ್ಮ ಜೊತೆಗೆ ಅದಾರ, ಉಳಿದವ್ರು ಅದ್ರಿ. ಮಾನ್ಯ ಶಾಸಕರು ಕೇಳಿಸ್ಕೊಳ್ಳಿ, ಗುರುಗುಂಟ ಹೋಬಳಿ ಅಂತ ಏನದಲ್ಲ, ಅದು ಟೋಟಲ್ ಫಾರೆಸ್ಟ್ನಾಗ ಅದ, ನೋಟಿಫೈಡ್ ಫಾರೆಸ್ಟ್. ಅದು ಬೇಸಿಕ್ಲಿ 1924 ನೀವು ಬ್ರಿಟಿಷ್ ನೈಜಾಮ್ ನೋಟಿಫಿಕೇಶನ್ ನಾನು ಓದಿದ್ದೀನಿ ಅಂತ. ಆ ನೈಜಾಮ್ ನೋಟಿಫಿಕೇಶನ್ ಪ್ರಕಾರ ಈ ಬಸ್ ಸ್ಟ್ಯಾಂಡ್ ಕೂಡ ಫಾರೆಸ್ಟ್ನಾಗ ಅದ. ಅದಕ್ಕೆ ಕಾನೂನು ಹೋರಾಟಕ್ಕೆ ನಾವು ತಯಾರಿದ್ದೀವಿ ಅಂತ. ಹೊಸದಾಗಿ ಗ್ರಾಂಟ್ ಕೇಂದ್ರ ಕೊಡಬೇಡಿ, ಕೊಡ್ಲಿಕ್ಕೆ ಬರೋದಿಲ್ಲ. ನಾನು ಈಗಾಗಲೇ ಸಾಗುವಳಿ ಮಾಡ್ತಿದ್ದೆ, ನನ್ನ ಸಾಗುವಳಿಗೆ ಹೋಲ್ಡಿಂಗ್ಸ್ ಇತ್ತು, ಎವಿಡೆನ್ಸ್ ಇತ್ತು, ಕಲ್ಟಿವೇಶನ್ ಮಾಡ್ತಿದ್ದೆ, ನಾನು ಲ್ಯಾಂಡ್ಲೆಸ್ ಆಗಿದೆ, ಭೂ ಇಲ್ದವನಾಗಿದ್ದೆ, ನಾನು ಶೆಡ್ಯೂಲ್ ಕ್ಯಾಸ್ಟ್ ಆಗಿದೆ, ಶೆಡ್ಯೂಲ್ ಟ್ರೈಬ್ ಆಗಿದೆ, ಅಥವಾ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತ ಒಂದು ಶಬ್ದ ಬರ್ತದೆ. ಬಹಳಷ್ಟು ಆಕ್ಟ್ಗಳು ಇಂಗ್ಲೀಷ್ನಾಗ ಬರೀತಾರಲ್ಲ, ನಮ್ಮ ಜನಗಳಿಗೆ ಅರ್ಥ ಆಗೋದಿಲ್ಲ ಕೆಲವೊಂದ್ಸಲ ಅಂತ. ಅಡವಿ ಅರಣ್ಯ ವಾಸಿಗಳು ಅಂತ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತ. ಸ್ಲಮ್ ಡ್ವೆಲ್ಲರ್ಸ್ ಹೆಸರು ಕೇಳಿವಿ ನಾವು, ಫಾರೆಸ್ಟ್ ಡ್ವೆಲ್ಲರ್ಸ್ ಹೆಸರು ಕೇಳಿದಿಲ್ಲ. ಸೊ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂಡ್ ನೋಟಿಫೈಡ್ ಫಾರೆಸ್ಟ್ ಡ್ವೆಲ್ಲರ್ಸ್ ಯಾರಾದರೂ ಅವ್ರು ಕುರುಬರು, ಗೊಲ್ರು, ಲಿಂಗಾಯತರು, ರೆಡ್ಡಿಯರು ಅಡವಿ ಪ್ರಾಂತದಲ್ಲಿ ಕುರಿ ಮರಿ ದನ ಹಾಕೊಂಡು ಜೀವನ ಮಾಡ್ತಿದ್ರೆ ಅವರೆಲ್ಲರಿಗೂ ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡ್ಲಿಕ್ಕೆ ಅಧಿಕಾರ ಇದೆ. ದೇಶ ಮಟ್ಟದಲ್ಲಿ ರೈತ ಸಂಘದ ಹೋರಾಟಗಳು, ಆದಿವಾಸಿಗಳ ಹೋರಾಟ, ದಲಿತರ ಹೋರಾಟ, ಸಂವಿಧಾನಾತ್ಮಕದ ಹೋರಾಟದ ಮೂಲಕ ಒಂದು ಹೊಸ ಕಾಯ್ದೆ ತರೋದ್ರಾಗ ನಾವು ಸಕ್ಸಸ್ ಆದ್ವಿ. ಆ ಕಾಯ್ದೆನೇ ಆಕ್ಚುಲಿ ಫ್ರಾ 2006
ಅಂದ್ರೆ ಆಕ್ಚುಲಿ ಫಾರೆಸ್ಟ್ ರೈಟ್ ಆಕ್ಟ್ ಫುಲ್ ಬೇರೆ ಇದೆ ಆಕ್ಚುಲಿ. ಶೆಡ್ಯೂಲ್ ನೋಟಿಫೈಡ್ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂಡ್ ಫಾರೆಸ್ಟ್ ಡ್ವೆಲ್ಲರ್ಸ್ ಫಾರೆಸ್ಟ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ 2006 ಅದು ಇಷ್ಟು ದೊಡ್ಡದದು. ಇದು 2006ರಲ್ಲಿ ಬಂದಿದೆ ಕರ್ನಾಟಕಕ್ಕೆ. ಇದು ಸೆಂಟ್ರಲ್ ಆಕ್ಟ್. 2006ರಲ್ಲಿ ರಾಯಚೂರಿಗೆ ಬಂದಿದೆ, 2006 ಇಸ್ವಿಯಲ್ಲಿ ಲಿಂಗಸೂರಿಗೆ ಬಂದಿದೆ, 2006ರಲ್ಲಿ ಗುರುಗುಂಟಕ್ಕೆ ಬಂದಿದೆ, ಆಕ್ಚುಲಿ ಯರಜಿಂತಿಗೆ ಬಂದಿದೆ. ನಿಮ್ಗೆ ಗೊತ್ತಿಲ್ಲ ಅಧಿಕಾರ ನಡೆಸೋರಿಗೆ ಈ ಕಾಯ್ದೆ ಏನ್ ಹೇಳ್ತದೆ ಅಂತ. ಈ ಕಾಯ್ದೆ ಆಕ್ಚುಲಿ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡಿದಂತ SC ST BCM ಫಾರೆಸ್ಟ್ ನ ಎವೆಕ್ಷನ್ ಮಾಡಬಾರ್ದು ಅಂತ ಹೇಳ್ತದ. ಬಿಫೋರ್ ಸೆಟ್ಲಿಂಗ್ ನೀವು ಅವ್ರ ಜೊತೆಗೆ ವ್ಯಾಜ್ಯಗಳನ್ನ, ಅವರ ಕುಂದುಕೊರತೆಗಳನ್ನ ಬಗೆಹರಿಸಿದ ಹೊರತು ಅವ್ರನ್ನ ಫಾರೆಸ್ಟ್ ನಿಂದ ಹೊರಗೆ ಹಾಕ್ಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ತದೆ ಆಕ್ಟ್ ಅದು. ಇದನ್ನ ಆಕ್ಚುಲಿ ಕುರುಗುಂಡದಲ್ಲಿ ನಮ್ಮ ಅಧಿಕಾರಿಗಳಿದೆ. ಅರಣ್ಯದಲ್ಲಿ ವಾಸ ಮಾಡುವಂತ, ಅರಣ್ಯದಲ್ಲಿ ಜೀವನ ಮಾಡುವಂತ, ಅರಣ್ಯದಲ್ಲಿನೇ ಊರು ಕೇರಿ ಇಟ್ಕೊಂಡಂತ ಅರಣ್ಯ ನಿವಾಸಿಗಳಾದಂತ ನೋಟಿಫೈಡ್ ಜನಗಳಿಗೆ ಭೂಮಿನ ಪಟ್ಟ ಕೊಡಬೇಕು ಅಂತ ಕಾಯ್ದೆ ಹೇಳ್ತದೆ. ಯಾವ್ದದು? 2006ರ ಕಾಯ್ದೆ. ಅದಕ್ಕೆ ಸರ್ ಕೈ ಮುಗಿದು ಹೇಳಿದೀವಿ. ನಮ್ಮ ಜನ ಎಲ್ಲ ಬಡ ಜನ, ಅಕ್ಷರ ಇಲ್ಲದ ಜನ. ಒಂದಿಷ್ಟು ಮಂದಿ ಆಕ್ಚುಲಿ MP ML ಆಗಿರೋರು ಮರ್ತು ಬಿಟ್ಟಾರೆ. ಯಾಕಂದ್ರೆ ಅವ್ರ ಲೆವೆಲ್ ಬೇರೆ ಆಯ್ತು, ನಮ್ಮ ಲೆವೆಲ್ ಬೇರೆ ಆಯ್ತು ಅಂತ. ಒಂದಿಷ್ಟು ಮಂದಿ ಅಧಿಕಾರಿಗಳಾಗಿದ್ದಾರೆ, ಅವರು ನಮ್ಮನ್ನು ಮರ್ತು ಬಿಟ್ಟಾರೆ. ಯಾಕಂದ್ರೆ ಅವರು ಲೆವೆಲ್ ಬೇರೆ ಆಗಿದೆ ಅಂತ. ಕಾಯ್ದೆ ಒಂದಾದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಕ್ಕೆ, ಸಂವಿಧಾನದ ಕಾರಣಕ್ಕೆ, ನಮ್ಮ ಹೋರಾಟಕ್ಕೆ ಕಾಯ್ದೆ ಅದ. ಆ ಕಾಯ್ದೆ ಅಡಿಯಲ್ಲಿ ಆಕ್ಚುಲಿ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಕೊಡಿ, ಕಮಿಟಿ ರಚನೆ ಮಾಡಿ ಅಂತ ಹೇಳಿದ್ವಿ. ಇಷ್ಟೇ ಕೇಳಿದ್ರು. ಅವಾಗ ಅಧಿಕಾರಿಗಳಿಂದ ಆಯ್ತು ಮಾಡ್ತೀವಿ ಅಂತ. ಈ ಕಾನೂನು ಮಾಡಿ ಅದ್ರ ಕೆಳಗಡೆ ನಾವು ಪರಿಹಾರ ಮಾಡಿ. 8 ತಿಂಗಳ ನಮ್ಮನ್ನು ಮಾತಾಡ್ಸಿಲ್ಲ ಯಾರು. 8 ತಿಂಗಳು ನಮ್ಮನ್ನು ಯಾರು ಮಾತಾಡ್ಸಿಲ್ಲ. ಡೆಪ್ಯೂಟಿ ಕಮಿಷನರ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, CO ಲೆವೆಲ್, IS ಮಂದಿ, ಇವ್ರು ಯಾರಿಗೂ ಈ ದೇಶದಲ್ಲಿ ಬಂದ ಕಾನೂನು ಗೊತ್ತಾಗ್ತಿಲ್ಲ ಅಥವಾ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ ಅಂದ್ರೆ ಯಾರ ಸ್ವಾತಂತ್ರ್ಯ ಈ ದೇಶದಲ್ಲಿ ಯಾರಿಗೆ ಸ್ವಾತಂತ್ರ್ಯ ಸಿಕ್ಕದ? ಬಡವರು, ದಲಿತರು, ಸಾಗುವಳಿ ಮಾಡೋರು, ಕೂಲಿ ನಾಲಿ ಮಾಡೋರು ಕಾಲ್ಕಸನ ಸಾಧ್ಯನಿಲ್ಲ. ಈ ನೆಲದ ವಾರಸ್ದಾರ ನಾವು. ಕೇವಲ ನಮ್ಮ ಕೈಯಲ್ಲಿ ಓತಸ್ತಿ ಇಲ್ಲ, ನಮ್ಮ ಕೈಯಲ್ಲಿ ಬೀಜ ಅದಾವ. ನಮ್ಮ ಕೈಯಲ್ಲಿ ಬೀಜ ಅದ, ಬಿತ್ತ ಬೀಜ ಹಿಡಿಯೋ ಜನ ನಾವು. ಯಾವ ಬಿತ್ತಬೇಕು ನಮ್ಗೆ ಗೊತ್ತದ. ಪುಂಡಿ ಬಿತ್ತಬೇಕಾ ಇನ್ನು ಬಿಳಿಜೋಳ ಬಿತ್ತಬೇಕಂತ. ಪುಂಡಿ ಬಿತ್ತಂದ್ರೆ ಪುಂಡಿ ಬಿತ್ತೀವಿ, ಬಿಳಿಜೋಳ ಬಿತ್ತಂದ್ರೆ ಬಿಳಿಜೋಳ ಬಿತ್ತೀವಿ ಅಂತ. ಸೊ 8 ತಿಂಗಳ ನಮ್ಮನ್ನು ಯಾರು ಮಾತಾಡಿಸದೆ ಹೋಗಿದ್ರಿಂದ ಒಂದು. ಜೊತೆಗೆ ಮಾನ್ಯ ಶಾಸಕರು ಮತ್ತು ಸಹೋದರರಾದಂಥ ಮಾನ ಫಜಲ್ ಅವರ ವಿಷಯದಲ್ಲಿ ನಾನು ಒಂದು ಮಾತನ್ನು ಅವ್ರ ಜೊತೆಗೆ ನೇರವಾಗಿ ಕಾರವಾಗಿ ಮಾತಾಡ್ತೀನಿ, ಅತ್ಯಂತ ಬಹಳ ಪ್ರೀತಿಯಿಂದ. ಅವರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಅವರು ನಿಲ್ಲೋ ತನಕ ಗೆಲ್ಲೋ ತನಕ BJP MLA, ಗೆದ್ದ ಮೇಲೆ ನಮ್ಮೆಲ್ಲರ MLA. ಇದು ನಮ್ಮ ತಿಳುವಳಿಕೆ. ಅವ್ರು ಏನಾದ್ರು ಅನ್ಕೊಳ್ಳಿ, ನಿಲ್ಲೋ ತನಕ ಗೆಲ್ಲೋ ತನಕ BJP MLA, ಗೆದ್ದ ಮೇಲೆ ನಮ್ಮೆಲ್ಲರ MLA ಅಂತ. ನಾನು ಒಂದೇ ಹೇಳೋದಂದ್ರೆ ಆಕ್ಚುಲಿ ಈ ಭೂಮಿ ಪ್ರಶ್ನೆ ಬಂದಾಗ ಉಳಿದವ್ರಿಗೆ ಯಾರಿಗೆ ಅಧಿಕಾರ ಇಲ್ಲ. ಮಂತ್ರಿಗೆ ಅಧಿಕಾರ ಇಲ್ಲ, DCಗೆ ಅಧಿಕಾರ ಇಲ್ಲ. ಯಾವುದೋ ಅಕ್ರಮ ಸಕ್ರಮದ ವಿಷಯದಲ್ಲಿ ಯಾವ ತಾಲೂಕಿಗೆ ಯಾರು ಶಾಸಕರು ಇರ್ತಾರೋ ಅವರು ಆ ಕಮಿಟಿ ಅಧ್ಯಕ್ಷರಾಗ್ತಾರೆ. ಅದು ಮ್ಯಾಂಡೇಟರಿ, ಕಡ್ಡಾಯವಾಗಿ ಇಂಪ್ಲಿಮೆಂಟ್ ಮಾಡಬೇಕಾದಂತ ಅಧಿಕಾರ. ತಾಲೂಕಿನ ಶಾಸಕನೇ ಅಧ್ಯಕ್ಷ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಅಕ್ರಮ ಸಕ್ರಮ. ನೋವೇನಂದ್ರೆ ಆಕ್ಚುಲಿ 8 ತಿಂಗಳ ಈ ಹೋರಾಟ, ಅದಕ್ಕಿಂತ ಮುಂಚೆ 1 ವರ್ಷ ಹೋರಾಟ. ಏನಪ್ಪ ಅದು ಭೂಮಿದು, ನಾನು ಇದು ಅಕ್ರಮ ಸಕ್ರಮ ಕಮಿಟಿಯಲ್ಲಿ ನಾನು ಅಧ್ಯಕ್ಷ ಇದ್ದೀನಿ ಅಂತ ನಮ್ಮನ್ನು ಮಾತಾಡಿಸ್ತಾ ಇರೋದು. ನಾವು ಅವ್ರ ಮೇಲೆ ಏನು ಮುನ್ಸ್ಕೊಟ್ಟಿಲ್ಲ ಅಂತ ಮಾತಾಡ್ತಿರೋದು. ಯಾಕಂದ್ರೆ ನೀವೇ ಪವರ್ ಅಧಿಕಾರ ಇರೋದು ಅಂತ. ಸರ್ಕಾರ ಯಾರ್ದಾದ್ರು ಇಲ್ಲ ಅಂತ. ಸರ್ಕಾರದ ವಿಷಯದಲ್ಲಿ ಅಪೋಸಿಷನ್ದಾಗಿದ್ದವ್ರು ಏನು ಮಾತಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಅಂತ. ಇಲ್ಲಂತೂ ಅಕ್ರಮ ಸಕ್ರಮ ಕಮಿಟಿ ಅಧ್ಯಕ್ಷರಾಗಿ ಯಾಕೆ 2 ವರ್ಷದಿಂದ 1.5 ವರ್ಷದಿಂದ ಅಲಕ್ಷ್ಯ ಮಾಡಿದ್ರಿ? ಆಮೇಲೆ ಆಕ್ಚುಲಿ ಮೊದಲು ಯಾಕೆ 969 ಅರ್ಜಿಗಳು ರಿಜೆಕ್ಟ್ ಆದವು? ನಿಮ್ ಗಮನಕ್ಕೆ ಬರಲಾರ್ದು ರಿಜೆಕ್ಟ್ ಮಾಡಿದ್ರ? ಹಾಗಾದ್ರೆ ಮಾಡಿದವ್ರು ಯಾರು? ಆಮೇಲೆ ಇಲ್ಲಿ ನೀವು ಶಾಸಕರಾಗಿದ್ದು ಕೂಡ ನಿಮಗೂ ನಮಗೂ ಗೊತ್ತಾಗಲಾರ್ದಂಗೆ ಇಲ್ಲಿ ದವಾಖಾನೆ ಸಿಂಧೂರು ಬೈದ್ರು, ಯಾಕೆ ಬಿಟ್ರಿ? ಇದೆಲ್ಲ ಆಮೇಲೆ ಆಕ್ಚುಲಿ ಚಲೋ ಮನ್ಸಿದ್ದವ್ರು ಎದುರೇ ಮಾತಾಡ್ತಾರ, ನಾವು ಎದುರೇ ಮಾತಾಡೋದು ಅಂತ. ಒಳಗೂ ಬೆಳ್ಳಗ ನಾವು ನೋಡಕ್ಕೆ ಆಕ್ಚುಲಿ ನಾವು ತೆಂಗಿನಕಾಯಿ ಇದ್ದಂಗ ಮೇಲೆ ಕೆಂಪು ಮಣ್ಣು ಕಲರ್ ಕಂಡ್ರೆ ಒಳಗೆ ಹೊಡೆದು ನೋಡಿ ಬೆಳ್ಳಗಿರೋದು ಅಂತ. ತೆಂಗಿನಕಾಯಿ ಹಂಗಿರ್ತದಲ್ವಾ? ಆದ್ರೆ ಉಳಿದ ಮಂದಿ ಹಂಗಲ್ಲ, ಆಕ್ಚುಲಿ ಕುಂಬಳಕಾಯಿ ಇದ್ದಂಗ ಅಂತ. ಮೇಲೆ ಬೆಳ್ಳಗಿರ್ತ ಒಳಗೆ ನೋಡಿದ್ರೆ ಕೊಳಕು ಅಂತ. ನಾವು ತೆಂಗಿನಕಾಯಿ ಮಂದಿ ಮೇಲೆ ಸಿಪ್ಪಿ ಚಿಪ್ಪು ಮಣ್ಣಿನ ಮಣ್ಣು ಇರ್ತದೆ, ಹೊಡೆದು ನೋಡ್ರೆ ಒಳಗೆ ಬೆಳ್ಳಗಿರ್ತದ ಅಂತ. ಬಡವರು, ದಲಿತರು, ಕಾರ್ಮಿಕರು, ರೈತರು ಅಂದ್ರೆ ಇದು ನಮ್ಮ ಸ್ಥಿತಿ ಅಂತ. ಹಾಗಾಗಿ ಈಗ ಮತ್ತೊಂದ್ಸಲ
ಎರಡು ವಿಷಯನ ಹೇಳ್ತಾ, ಒಂದು ಆ್ಯಕ್ಚುಲಿ ಫಾರ್ಮ್ ನಂಬರ್ 57ರಲ್ಲಿ ಒಂದು ತೊಡಕಿತ್ತು, ಎಕ್ಸ್ಪ್ಲೇನ್ ಮಾಡಿವಿ ತಹಶೀಲ್ದಾರ್ ಅವರಿಗೆ, ಅವ್ರು ಮಾಡಿರಲಿಲ್ಲ ಗೊತ್ತಿಲ್ಲ. ಅವ್ರ ವಿಷಯದಲ್ಲಿ ಕೂಡ ಬೇಸರ ಬಂದು ಅವ್ರ ಆಫೀಸಿಗೆ ಹೋಗೋದು ನಿಲ್ಲಿಸಿವಿ ನಾವು ಅಂತ, ತಹಶೀಲ್ ಆಫೀಸಿಗೆ ಹೋಗೋದು ಬಂದ್ ಮಾಡಿ ನಾವು. ಆಮೇಲೆ ಇದೇ ಚಿಕ್ಕ ಹೆಸರುದು ಎಂದೋ ಫೈಸಲ್ ಆಗಿ ಹೋಗಬೇಕಾಗಿತ್ತು. ಸರ್ವೆ ನಂಬರ್ 3541 830 ಎಕರೆ ಭೂಮಿ ಇದೆ. ಆಕ್ಚುಲಿ ಅಲ್ಲೇ ಟೈಟಲ್ ಫಾರೆಸ್ಟ್ ಅಂತ ಇಲ್ಲ, ರೆಕಾರ್ಡೆಡ್ ಫಾರೆಸ್ಟ್ ಅನ್ನ ಕಾಣಕ್ಕೆ ಅವ್ರು ಕ್ಲೇಮ್ ಮಾಡ್ತಾರ. ಒಂದು 200 ಎಕರೆ ಬಿಡ್ರಿ ಅಂತ. ನಾವಂತೀವಿ 300 ಎಕರೆ ಫಾರೆಸ್ಟ್ ಆಗಲಿ, ಬಟ್ ಉಳಿದ 500 ಎಕರೆಯಲ್ಲಿ ಯಾರು ಸಾಗುವಳಿ ಮಾಡ್ತಾ ಇದ್ದಾರೆ, ಯಾರು ಫಾರ್ಮ್ 57 ತುಂಬಿದ್ದಾರೆ ಪಟ್ಟ ಕೊಡಿ ಅಂತ. ಸರ್ವೆ ಆಗಿದೆ, ಪಟ್ಟ ಇಲ್ಲ, ಪಳಗಿಲ್ಲ, ಮಾತಾಡ್ತಿಲ್ಲ ಅಂತ. ಇದು ಉದ್ದೇಶಪೂರ್ವಕವಾಗಿ ಬ್ರಿಟಿಷರು ನಮ್ಮನ್ನು ಹೆಂಗ್ ಕಾಡಿಸಿದ್ರು ಹಂಗೆ ಇವ್ರು ಕಾಡಿಸಕತ್ತಾರ ಅಂತ ನನಗನ್ಸಕತ್ತದ. ಅರ್ಥ ಆಯ್ತಲ್ಲ? ಜಮೀನ್ದಾರಿ ರೈತವಾರಿ ಸಿಸ್ಟಮ್ ಅಂತ ಬಂದಿತ್ತು ಅವಾಗ. ಇದಕ್ಕೇನೋ ಫರ್ಕ್ ಅಂತ ಅನಿಸ್ತದೆ ನಿಮಗೆ? ಅದಕ್ಕೆ ಈ ಎರಡು ವಿಷಯ 57ಕ್ಕೆ ಆಕ್ಚುಲಿ ಕಮಿಟಿ ಇದೆ, ಅಕ್ರಮ ಸಕ್ರಮ ಕಮಿಟಿ ಅದ. ಅಕ್ರಮ ಸಕ್ರಮ ಕಮಿಟಿಯ ಅಧ್ಯಕ್ಷರು ಚೇರ್ಮನ್ ಆಕ್ಚುಲಿ ಶಾಸಕರು ವಜ್ಲ್ ಅವರು ಇಲ್ಲಿ ಅದಾರ. ಅವರು ತಿಂಗಳಲ್ಲಿ 3 ಸಲ ಕೂತ್ರೆ ರಿಮೈನಿಂಗ್ ಬೈಠಕ್ಗಳಿಗೆ ಆಕ್ಚುಲಿ ಮೆಂಬರ್ ಸೆಕ್ರೆಟರಿ ತಹಶೀಲ್ದಾರ್ಗೆ ಪವರ್ ಕೊಟ್ರೆ ಅಷ್ಟು ಅರ್ಜಿಗಳು ಡಿಸ್ಪೋಸಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ರಿಸಲ್ಟ್ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಅವರು ತಮ್ಮ ಅಧಿಕಾರವನ್ನ ತಮ್ಮ ಕರ್ತವ್ಯವನ್ನ ಮಾಡ್ತಾರ ಇಲ್ಲ ಅಂತ ಓಪನ್ ಆಗಿ ಇಲ್ಲಿ ಹೇಳೋ ಸಲುವಾಗಿ ನಾವು ಅವ್ರನ್ನ ಇಲ್ಲಿ ಬರಮಾಡ್ಕೊಂಡಿದ್ದೀವಿ ಅಂತ. ಇದು ಒಂದು. ಎರಡನೇದಾಗಿ ಒಬ್ಬ ಶಾಸಕರಾಗಿ ಅವರಿಗೆ ಅಧಿಕಾರದ ಸರ್ಕಾರ ಯಾವುದೇ ಇರಲಿ, ಶಾಸನ ಒಂದೇ. ಅರಣ್ಯ ಹಕ್ಕು ರಕ್ಷಣೆ ಕಾಯ್ದೆ 2006 ಅಡಿಯಲ್ಲಿ ಸಾಗುವಳಿದಾರರ ಅರಣ್ಯ ಹಕ್ಕು ರಕ್ಷಣೆ ಮಾಡೋ ಸಲುವಾಗಿ 8-10 ತಿಂಗಳಾಯ್ತು. ಡಿ ಸಿ ಮೇಲೆ ಡಿ ಸಿ ಹೋಗ್ತಾರೆ, ಎ ಸಿ ಮೇಲೆ ಎ ಸಿ ಹೋಗ್ತಾರೆ, ತಹಶೀಲ್ದಾರ್ ಮೇಲೆ ತಹಶೀಲ್ದಾರ್ ಹೋಗ್ತಾರೆ. ಯಾಕೆ ಆ ಕಾಯ್ದೆ ಜಾರಿಗೆ ತರ್ತಾ ಇಲ್ಲ? ನಾಳೆಯಿಂದನೇ ಗ್ರಾಮ ಕಮಿಟಿಗಳನ್ನ ಪಂಚಾಯತ್ ಮಟ್ಟದಲ್ಲಿ ಅರಣ್ಯ ಹಕ್ಕು ರಕ್ಷಣಾ ಕಮಿಟಿಗಳ ರಚನೆ ಕಾರ್ಯ ಶುರುವಾಗಲಿ. ಅದಕ್ಕೋಸ್ಕರ ನೀವು ಪ್ರೊಸೀಡಿಂಗ್ಸ್ ಶುರು ಮಾಡಿ. ಯಾಕೆ ಮಾಡಬಾರ್ದು? ಯಾಕೆ ಮಾಡ್ತಾ ಇಲ್ಲ? ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ನಿರ್ಣಯ ಏನು? ಇವೆರಡನ್ನ ನಾವು ಕೇಳಲಿಕ್ಕೆ ಬಂದೀವಿ. ಇದು ಬಹುದಿನಗಳಿಂದ ಆಗಿರ್ತಕ್ಕಂಥ ಬೇಡಿಕೆ. 2008ರಿಂದ ನಾವೇನು ಇವತ್ತು 3ನೇ ಬಾರಿ ಶಾಸಕರಾಗಿರಿ, 3 ಬಾರಿ ಶಾಸಕರ ಅವಧಿಯಲ್ಲಿ ಕೂಡ ಈ ಬೇಡಿಕೆಗಳು ಕಂಟಿನ್ಯೂ ಇರ್ತಕ್ಕಂಥದ್ದು. ಮತ್ತು ಈ ಬೇಡಿಕೆಯಲ್ಲಿ ಬಹಳಷ್ಟು ಜನ ಕೆಲವೊಂದಿಷ್ಟು ಹಣನೂ ಕಳ್ಕೊಂಡಿದ್ದಾರೆ. ಆಕಾಂಕ್ಷೆ ತೋರಿಸಿದ ಕೆಲವೊಂದಿಷ್ಟು ಹಣನೂ ಕಳ್ಕೊಂಡಿದ್ದಾರೆ ಪಾಪ. ಅದನ್ನು ಆಗಿದೆ, ಅದನ್ನು ಬಂದು ನನಗೊಂದು ಕಂಪ್ಲೇಂಟ್ ಕಳಿಸಿದೆ. ಈ ಜಮೀನುಗಳ ಬಗ್ಗೆ ಬಹಳಷ್ಟು ವರ್ಷಗಳಿಂದ ಉಳಿಮೆ ಮಾಡ್ಕೊಂಡು ಬಂದಂಥವ್ರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ 100ಕ್ಕೂ 100ರಷ್ಟು ನಂದು ಅದೇ ಭಾವನೆ ಇದೆ. ಕೊಡಬೇಕು ಅಂತಕ್ಕಂಥ ಭಾವನೆ. ಇದ್ರ ಬೆಲೆ ಏನಂತ ನಿಮ್ಮ ಮುಂದೆ ನಾನು ಒಂದು 4 ಮಾತು ಹೇಳ್ಕೊಂಡ್ಬಿಡ್ತೀನಿ ಚೆನ್ನಾಗಿ. 86-87ರಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಬಗರಭೂಮಿ ಸಾಗುವಳಿಗೆ ಒಂದು ಆದೇಶವನ್ನು ಮಾಡಿದರು. ಅವತ್ತ ತಾಲೂಕು ಇರ್ತಕ್ಕಂಥ ಶಾಸಕರ ಅಧ್ಯಕ್ಷತೆಯಲ್ಲಿ ಸಮಿತಿಗಳನ್ನು ಮಾಡಿ, ಆ ಸಮಿತಿಗಳಲ್ಲಿ ಯಾರ್ಯಾರು ಬಗರಭೂಮಿ ಸಾಗುವಳಿ ಮಾಡ್ಕೊಂಡಾರ ಅವರಿಗೆ ಹಕ್ಕುಪತ್ರ ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿಕೊಂಡು ಅವತ್ತಿನ ಇರ್ತಕ್ಕಂಥ ಸಾಗುವಳಿದಾರರಿಗೆ ಭೂಮಿ ಹಂಚಿಕೆ ಆಗಾಗ ಆ ಫಲಾನುಭವಿಗಳಲ್ಲಿ ನಾನು ಒಬ್ಬವನು. 4 ಎಕರೆ ಜಮೀನು ಬಗರಭೂಮಿ ಸಾಗುವಳಿಯಲ್ಲಿ ತಗೊಂಡು ಅದೇ 4 ಎಕರೆ ಜಮೀನು ಇವತ್ತಿಗೂ ಇದೆ. ನನ್ನ ಡಿಕ್ಲರೇಷನ್ದಾಗೂ ಅದೇ ಜಮೀನೇ ತೋರಿಸ್ತಾ ಇದೆ. ಆ ಬಗರಭೂಮಿ ಸಾಗುವಳಿ ಬೆಲೆ ಏನು ಅಂತ ನಾನು ಚೆನ್ನಾಗಿ ತಿಳ್ಕೊಂಡಾಗ್ತಾವೆ. ಭೂಮಿ ಇದ್ದಂಥವ್ರು ಶ್ರೀಮಂತರು ಯಾರು ಇಂಥ ಬಗರಭೂಮಿ ಸಾಗುವಳಿ ಕೈ ಹಾಕ್ಲಕ್ಕೆ ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ಇರಲ್ಲ. ಇದನ್ನ ತಗೊಳ್ಳಂತವ್ರು ಯಾರು ಇವತ್ತ ಭೂಮಿ ಇಲ್ಲ, ಯಾರು ಇವತ್ತ ಭೂಮಿ ಮೇಲೆ ಅವಲಂಬಿತರಾಗಿದ್ದಂಥವರು, ಬಹಳ ಅತಿ ಕಡು ಬಡವರಿದ್ದಂಥವರು, ಹಿಂದುಳಿದಂಥವರು, ಇವರೇ ಇವತ್ತ ಆ ಜಮೀನಿನ ಮೇಲೆ ಅವಲಂಬಿತರಾಗಿ ಜೀವನವನ್ನ ಮಾಡ್ತಕ್ಕಂಥದ್ದು ಇದು ಇಡೀ ನಡೆದ. ಇವತ್ತೇನು ನಮ್ಮ ಹೋರಾಟಗಾರ ಮಾನಸಯ್ಯನವ್ರು ಹೇಳಿದಂಗ ತಾಲೂಕು ಭೂ ಸಗಾವಳಿ ಸಮಿತಿ ಏನಿದೆಯಲ್ಲ, ಆ ಸಮಿತಿಗೆ ನಾವೇ ಅಧ್ಯಕ್ಷರು. ಶಾಸಕರು ಯಾರಂತಾರೋ ಅವರೇ ಅಧ್ಯಕ್ಷರು ಆ ಸಮಿತಿ ಇರ್ತಕ್ಕಂಥ. ನಿಮ್ಮ ಮನವಿ ಬಂದಾಗ ನಾ ಇಮ್ಮಿಡಿಯೇಟ್ಲಿ ಮೀಟಿಂಗ್ ಕರೆದು ತಹಶೀಲ್ದಾರ್ ಮುಖಾಂತರ ಮತ್ತು ಅಲ್ಲಿ ಇರ್ತಕ್ಕಂಥ ನಮ್ಮ ಫಾರೆಸ್ಟ್ ಅಧಿಕಾರಿಗಳ ಮುಖಾಂತರ ಸಭೆಯನ್ನು ಮಾಡಿದ್ದೀನಿ. ಸಮಿತಿ ಸದಸ್ಯರುಗಳು ತಗೊಂಡು ಅಲ್ಲಿರ್ತಕ್ಕಂಥ ಸುಮಾರು 1,000ರಿಂದ 1,100 ಅರ್ಜಿಗಳು ಆ ನಮ್ಮ ಸಮಿತಿಯಲ್ಲಿ ಇಟ್ಟಿದ್ದು. 1,000ರಿಂದ 1,100 ಅರ್ಜಿಗಳು ಇದ್ದವು. ಅದರಲ್ಲಿ 3 ಅಥವಾ 4 ಮಾತ್ರ ಸಿಲೆಕ್ಷನ್ ಆಗಂತ ಪೋಷನ್ ಇದ್ದವು. ಉಳಿದು ಯಾವ ಆಗಲ್ಲ ಅಂತಕ್ಕಂಥದ್ದು ರಿಪೋರ್ಟನ್ನು ನನಗೆ ಅವತ್ತು ಆ ಸಮಿತಿಯಲ್ಲಿ ಕೊಟ್ಟರು. ನಾನು ಅವತ್ತ ನೇರವಾಗಿ ಡಿ ಸಿ ಅವ್ರನ್ನೂ ಮಾತಾಡಿದ್ದೀನಿ, ತಹಶೀಲ್ದಾರ್ ಅವ್ರಿಗೂ ಹೇಳಿದ್ದೀನಿ. ಈ ರೀತಿ ನಾವೇನಾದರೂ 1,100 ಅರ್ಜಿಗಳಲ್ಲಿ ಈ 3-4 ಜನರಿಗೆ ಕೊಟ್ಟರೆ ಇದು ದೊಡ್ಡ ಗೊಂದಲಕ್ಕೆ ಈಡಾಗ್ತೈತಿ. ಯಾವ ಕಾರಣಕ್ಕೂ ಈ ರೀತಿ ಕ್ರಮ ತಗೊಳ್ತಕ್ಕಂಥದ್ದು ಬೇಡ. ಎಲ್ಲರಿಗೂ ಯಾರು ಭೂ ಸಾಗುವಳಿ ಮಾಡ್ಯಾರ ಅವರೆಲ್ಲರಿಗೂ ಹಕ್ಕುಪತ್ರ ಕೊಡಬೇಕು ಅಂತಕ್ಕಂಥದ್ರೆ ಅವತ್ತು ನಾವು ಕೂಡ ಅಧಿಕಾರಿಗಳು ಕೂಡ ಚರ್ಚೆಯನ್ನು ಮಾಡಿದ್ದೀವಿ.
ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕಾರಣಕ್ಕೂ ನಮ್ಮ ರೈತರನ್ನ ನೀವು ಟಚ್ ಮಾಡಂಗಿಲ್ಲ. ಅಲ್ಲಿರ್ತಕ್ಕಂಥ ರೈತರ ಉಳುಮೆ ಮಾಡಿರ್ತಕ್ಕಂಥ ಜಮೀನಿನಲ್ಲಿ ನೀವು ಗಿಡಗಳನ್ನ ನಾಟ್ಸಕ್ಕೆ ಹೋಗಬೇಡಿ. ರೈತ ಈಗಾಗಲೇ ಸುಮಾರು 35-40 ವರ್ಷಗಳಿಂದ ಉಳುಮೆ ಮಾಡ್ತದ. ನಾವೇನು ಇವತ್ತು ನಿನ್ನೆ ಮಾಡ್ತಾ ಇಲ್ಲ. 35-40 ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬರ್ತದನ. ಅದ್ರ ಮೇಲೆ ಒಂದು ಜೀವನ ಇದೆ. ಅವು ಇವಾಗ ಮಾಡಿಲ್ಲ, ಈಗಿದ್ದವ್ ಮಾಡ್ತಿಲ್ಲ. ಇವ್ರ ಅಪ್ಪ ಇವ್ರು ಮುದ್ದದವ್ರು ಮಾಡ್ಕೊಂತ ಬಂದಿದ್ದಾರೆ. ಆ ಜಮೀನ ಮೇಲೆ ನೀವು ಊಟ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ನೀವು ಇದನ್ನ ತಡೆ ಅವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಬೇಡ. ಅದು ಯಾವ ಕಾರಣಕ್ಕೂ ಅವ್ರಿಗೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ, ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ, ಯಾವ ನೀವು ಅವ್ರ ಸರಿಯಾಗಿ ಹೋಗ್ಬೇಡ ಅಂದಾಗ ಇಲ್ಲಿವರೆಗೆ ಹಿಂದೆ ವಿದ್ಯಾ ಮೇಡಮ್ ಅಂತ ಇದ್ರು. ಅವರು ಕೂಡ ಇಲ್ಲ ಸರ್ ನಾವು ಯಾವುದೇ ಕೆಲಸ ಅಂತ ಮಾಡಕ್ ಹೋಗಲ್ಲ, ನಾವು ರೈತರಿಗೆ ಹೇಳಿದ್ವಿ ಅಷ್ಟೇ, ನಮ್ಮ ಫಾರೆಸ್ಟ್ ಜಮೀನಾದ ಇಲ್ಲಿ ಮಾಡಬೇಡ ಅಂತ ಹೇಳಿದ್ವಿ ಅಷ್ಟೇ, ಯಾರಿಗೂ ನಾವು ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ಇವತ್ತು ಇಲ್ಲಿ ಫಾರೆಸ್ಟ್ ಆಫೀಸರ್ ನಮ್ಮ ಸುಭಾಷ್ ಚಂದ್ರ ಅಂತ ಬಂದಿದ್ದಾರೆ, ಸುಭಾಷ್ ಚಂದ್ರ ಬೋಸ್. ಅವರು ಕೂಡ ಹೇಳ್ತಾ ಇದಾರೆ ಫಾರೆಸ್ಟ್ ಇರೋದ್ರಿಂದ ನಾವು ಕೊಡಕ್ ಬರೋದಿಲ್ಲ ಸರ್, ಯಾವ ಕೊಡಮ್ಮ ಹೆಂಗ್ ಕೊಡಮ್ಮ ಅಂತಕ್ಕಂಥ ಅವ್ರದ್ದು ವಾದ ಇದೆ. ಯಾವ ಕಾರಣಕ್ಕೂ ನೀವು ರೈತರಿಗೆ ಟಚ್ ಮಾಡಂಗಿಲ್ಲ ಅಂತಕ್ಕಂಥದ್ದನ್ನ ನಮ್ಮದು ನಿಲುವು ಅದೇ ಇದೆ. ಯಾಕಂದ್ರೆ ಅಧಿವೇಶನದಲ್ಲಿ ಕೂಡ ನಾವು ಇದೇ ಸಬ್ಜೆಕ್ಟ್ಗಳನ್ನ ನಾವು ಇತ್ತು ಮಾತಾಡಿದೀವಿ. ಭೂ ಸಾಗುವಳಿ ಮಾಡಿಕೊಂಡು ಬಂದಂತ ರೈತನಿಗೆ ಯಾವ ಕಾರಣಕ್ಕೂ ಅನ್ಯಾಯ ಆಗಕ್ಕೆ ಬಿಡಲ್ಲ ನಾವು. ಮತ್ತೆ ನಿಮ್ಮ ಮೇಲೆ ಬಂದು ಏನಾದ್ರೂ ಕೇಸ್ ಹಾಕ್ತೀವಿ, ಅಲ್ಲೇ ಮರ ನಾಡಿಸ್ತೀವಿ ಅಂದ್ರೆ ಅದಕ್ಕೂ ಕೂಡ ಯಾವ ಕಾರಣಕ್ಕೂ ಅವಕಾಶ ಕೊಡಲ್ಲ. ಯಾವತ್ತು ನಿಮ್ ಜೊತೆಗೆ ನಾನು ಇರ್ತೀನಿ, ಇದೆಲ್ಲರೂ ಎರಡು ಮಾತೇ ಇಲ್ಲ. ಯಾಕಂದ್ರೆ ಬಡವರು ಇರ್ತಕ್ಕಂಥ ಭೂಮಿ ಇರೋದ 4 ಎಕರೆ, ಅದ್ರ ಮೇಲೆನೆ ಅವಲಂಬಿತಾಗ ಅವ್ನು ಬದುಕು ಮಾಡ್ಕೊಳ್ಳುವಾಗ ಅವನಿಗೆ ಹೋಗಿ ಆ ಭೂಮಿ ಕಸ್ಕೊಳ್ತಕ್ಕಂಥದ್ದು, ಅವನ ಮೇಲೆ ದಬ್ಬಳಿಕೆ ಮಾಡ್ತಕ್ಕಂಥದ್ದು, ಅವನ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಇದು ಯಾವ ಆಗಬಾರ್ದು ಅಂತಕ್ಕಂಥ ನಮ್ಮ ವಾದನೆ ಇದೆ. ಇವತ್ತು ಮಾನಸಿರಣ್ಣ ಅವರು ಬಹಳ ಸೀರಿಯಸ್ ಆಗಿ ತಗೊಂಡು ಇವತ್ತಿಲ್ಲಿ ನಿಮ್ ಕೂಡ ಹೋರಾಟ ಮಾಡ್ತಾ ಇದಾರ. ನಾನೇನು ಇವತ್ತು ನಾನು ಅಧ್ಯಕ್ಷನಾಗಿ, ಆ ಸಮಿತಿ ಅಧ್ಯಕ್ಷನಾಗಿ, ಶಾಸಕನಾಗಿ ಖಂಡಿತವಾಗಿ ಎಷ್ಟು ಬರ್ತೈತಿ ಕಾನೂನು ಪ್ರಕಾರ ತಹಶೀಲ್ದಾರ್ ಅವ್ರನ್ನ, ಎಸ್ ಅವ್ರನ್ನ, ಮತ್ತೆ ಅಲ್ಲಿರ್ತಕ್ಕಂಥ ನಮ್ಮ ಫಾರೆಸ್ಟ್ ಆಫೀಸರ್ನ ಇಮಿಡಿಯೇಟ್ಲಿ ಸಭೆ ಕರಿತೀನಿ. ಅದರ ಮಾತಿಲ್ಲ, ಮತ್ತೊಂದ್ಸಲ ಸಭೆ ಕರಿತೀನಿ. ಸಭೆ ಕರೆದು ಸಭೆ ಸಮಿತಿಗಳ ಸದಸ್ಯಗಳು ಕರ್ಕೊಂಡು ಸಾಧ್ಯ ಆದ್ರೆ ಅವತ್ತಿನ ಸಭೆಯಲ್ಲಿ ಮಾನಸಣ್ಣವ್ರಿಗೂ ಗಮನ ತರಂತೆ ವ್ಯವಸ್ಥೆ ಮಾಡ್ತೀನಿ ಸರ್, ಕರ್ಕೊಂತೀನಿ. ಅವ್ರನ್ನು ಕೂಡ ಸಭೆ ಸಪರೇಟ್ ಆಗಿ ಕರ್ಕೊಂಡು ಅವರು ತಮ್ಮ ಸಲಹೆ ಕೊಡ್ಲಿ. ಆ ಸಭೆಯಲ್ಲಿ ಏನು ಬರ್ತೈತಿ ನ್ಯಾಯಯುತವಾಗಿ ಸರ್ಕಾರದಿಂದ ಏನ್ ಸಿಗಬೇಕು 100ಕ್ಕೆ 100ರಷ್ಟು ಆ ಯೋಜನೆಯನ್ನ ನಿಮಗ ಒಪ್ಪಿಸ್ತಕ್ಕಂಥ ಕೆಲಸ ಆಗಲಿ, ಆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಖಂಡಿತವಾಗಿ ನಾನು ಮಾಡ್ತೀನಿ. ಯಾವ ನೋಡ್ತಕ್ಕಂಥದ್ದಿಲ್ಲ. ಯಾಕಂದ್ರೆ ಆ ಸರ್ಕಾರಿ ಜಮೀನು ಇವತ್ತ ಸಾಗುವಳಿ ಮಾಡ್ಕೊಂಡು ಬಂದಂತ ರೈತರಿಗೆ ನಾವು ಕೊಡದೆ ಹೋದ್ರೆ ಅದು ತಪ್ಪಾಗುತ್ತೆ. ಈಗಾಗಲೇ ಸರ್ಕಾರದಲ್ಲಿ ಅನೇಕ ಹೇಳ್ತದಾರ ಅವರು, ಅನೇಕ ಯೋಜನೆಗಳನ್ನ ಆದೇಶ ಮಾಡಿದಾರೆ, ಆದೇಶಗಳನ್ನು ಕೂಡ ಹೇಳಿದ್ದಾರೆ. ಆ ಆದೇಶಗಳ ಪ್ರಕಾರ ನೋಡ್ತೀವಿ. ಅದನ್ನ ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಯಶ್ ಅವರು ಅದಾರ, ಅಸಿಸ್ಟೆಂಟ್ ಕಮಿಷನರ್ ಅದಾರ, ತಹಶೀಲ್ದಾರ್ ಅದಾರ, ಇವತ್ತು ಫಾರೆಸ್ಟ್ ಆಫೀಸರ್ಗಳದಾರ. ಅವರೆಲ್ಲರ ಕುಂತು ಚರ್ಚೆ ಮಾಡ್ಲಿ. ನಾನು ಸಭೆ ಕರೆದಾಗ ಆ ಸಭೆಯಲ್ಲಿ ಏನು ಯಾವುದು ಯೋಗ್ಯ ಐತಿ, ಯಾವ್ದು ಕೊಡಕ್ ಬರ್ತೈತಿ ಅಂತ ಅಧಿಕಾರಿಗಳು ಹೇಳಿದ್ರೆ, ಇನ್ನು ಅವರೆಲ್ಲ ಹೇಳ್ತಾರೆ ಯಾವುದು ಬರದಿಲ್ಲ ಅಂತಾನೆ ಹೇಳ್ಯಾರ. ಅಷ್ಟು ಸಲ್ಲಿಸಿ ನಾನು ಬಿಡಕ್ ಆಗಲ್ಲ. ಯಾಕಂದ್ರೆ ಅವ್ರು ಬರಲ್ಲ ಅಂತ ಹೇಳಿದ್ರೆ ನಾವು ಬಿಡಕ್ ಆಗಲ್ಲ. ನಾವು ನನ್ನ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದ್ರೆ ಆ ರೈತರದ ಬಡವರದು ಏನ್ ಕಷ್ಟ ಅನ್ನೋದು ನನಗೆ ಗೊತ್ತಿದೆ. ಖಂಡಿತವಾಗಿ ಸಭೆ ಕರೆದು ಮೀಟಿಂಗ್ ಅನ್ನು ಕರೆದು ಆ ಮೀಟಿಂಗಿನಲ್ಲಿ ಏನು ಬರ್ತೈತಿ ಅದನ್ನ ಖಂಡಿತವಾಗಿ ಆ ಫಲಾನುಭವಿಗಳಿಗೆ ಹಕ್ಕು ಪತ್ರ ಕೊಡಿಸಂತ ಕೆಲಸ ನಾನು ಈಗಲೂ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಒಂದು ಮನವಿಯನ್ನು ಮಾಡ್ಕೊಂತೀನಿ, ಯಾರು ಏನೇ ಹೇಳಿ ಇವತ್ತು ಆ ವಿಧಗಳನ್ನ ನೀವು ಗಮನ ಕಿವಿ ಕೊಡಕ್ ಹೋಗ್ಬೇಡಿ. ಇವತ್ತು ಮಾನಸಣ್ಣ ಅವ್ರು ಹೇಳ್ತಾರ ನ್ಯಾಯಯುತವಾಗಿ ಏನು ಬರ್ತೈತಿ ಅದ್ರ ಪ್ರಯತ್ನ ನಾನು ಇರ್ತೀನಿ. ನಂದು ಬೆಂಬಲ ನಿಮ್ಗೆ ಇದ್ದೇ ಇರ್ತೈತಿ. ಇವತ್ತು ಏನ್ ಕುಂತೀರಿ, ಇವತ್ತು ತಾಯಿಯಂದ್ರು ಮಳೆ ಬರ್ತೈತಿ, ಮಳೆಗಾಲ ದಿನದಲ್ಲಿ ತಾವು ಇದನ್ನೆಲ್ಲ ಕುಂದುಗಟ್ಟಿಗೆ ಕಷ್ಟಪಟ್ಟು ತಾಯಿಯಂದ್ರು ಮಕ್ಕಳು ಮರಗಳು ಬಿಟ್ಟು ಬಂದಿರ್ತಾರೆ. ನಿಮ್ಮೆಲ್ಲರೆಲ್ಲ ಕೈ ಮುಗಿತೀನಿ. ಈ ಸತ್ಯಾಗ್ರಹ ಇಲ್ಲಿಗೆ ಕೈ ಬಿಡ್ರಿ. ಯಾಕಂದ್ರೆ ಕುಂದ್ರದ್ರಲ್ಲಿಂದ ಫಲ ಸಿಗತಕ್ಕಂಥ ನಾವು ಪ್ರಯತ್ನ ಮಾಡಬೇಕಾಗಿದೆ. ಎಲ್ಲಿ ಪ್ರಯತ್ನ ಮಾಡಬೇಕು ಸರ್ಕಾರ ಮಟ್ಟದಲ್ಲಿ ಕಿವಿಡ್ತಕ್ಕಂಥದ್ದು ನಾನು ಆರಿಸ್ಕಳಿಸಿದ್ದೀನಿ, ಶಾಸಕನಾಗಿದ್ದೀನಿ. ನಿಮ್ಗೆ ಏನಾಗಬೇಕು ಆ ಹೆಲ್ಪ್ ಮಾಡಿ ಆ ನಂದಾದದೇ ಒಂದು ಅಧಿಕಾರದ ಅಧ್ಯಕ್ಷತೆಯಲ್ಲಿ ಏನ್ ಮಾಡಬೇಕು ಆ ಕೆಲಸವನ್ನ ಪೂರ್ಣ ಮಾಡದ ಕೆಲಸನ ಖಂಡಿತವಾಗಿ ನಿಮ್ಗೆ ನ್ಯಾಯ ಕೊಡಂತ ಕೆಲಸನ ಪೂರ್ಣ ಮಾಡ್ತೀನಿ. ಅದು ದಯಮಾಡಿ ಇಲ್ಲಿಂದ ನೀವು ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಕೈ ಬಿಡ್ರಿ ಅಂತಕ್ಕಂಥ ಮನವಿಯನ್ನು ನಿಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ಕೊತೀನಿ. ಏನಾದ್ರೂ ಹೇಳೋದಿದ್ರೆ ಆ ಸಭೆ ಮೀಟಿಂಗ್ ಮುಗಿದ ಮೇಲೆ ಮತ್ತೆ ನಮ್ಮ ಮಾನಸಣ್ಣವ್ರು ಕೂಡ ಮಾತಾಡ್ತೀನಿ. ಯಾಕಂದ್ರೆ ಅವ್ರೇನು ಸ್ವಂತಕ್ಕಾಗಿ ಬಡದಾಡ್ತಾ ಇಲ್ಲ, ಪಾಪ ಸಾರ್ವಜನಿಕವಾಗಿ ಬಡದಾಡ್ತಾನೆ. ಇದಕ್ಕೂ ನನ್ನ ಬೆಂಬಲ ಇದೆ, ಅದೆರಡ ಮಾತಿಲ್ಲ. ಯಾಕಂದ್ರೆ ಇದು ರೈತರ ಹೋರಾಟ, ರೈತರ ಫಲಾನುಭವಿಗಳು ಸಿಗ್ತಕ್ಕಂಥ ವ್ಯವಸ್ಥೆ, ಬಹುದಿನಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಜಮೀನು. ಇವತ್ತಿನ ರೈತ ಏನು ಇವತ್ತ ನಿನ್ನೆ ಮಾಡಿ ಕೇಳ್ತಾ ಇಲ್ಲವ, 35-40 ವರ್ಷದಿಂದ ಉಳಿಮೆ ಮಾಡ್ಕೊಂಡು ಬಂದಿರತಕ್ಕಂಥ ಜಮೀನು. ಅವನಿಗೆ ಹಕ್ಕುಪತ್ರ ಕೊಡಬೇಕಾದದ್ದು ನಮ್ಮ ಕರ್ತವ್ಯ ಇದೆ. ಸರ್ಕಾರ ಮಟ್ಟದಲ್ಲಿ ಏನಾಗಬೇಕು ಅದನ್ನು ಖಂಡಿತವಾಗಿ ನನ್ನಿಂದ ಪ್ರಯತ್ನವನ್ನ ಮಾಡಿ ಆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತೀನಿ. ಸತ್ಯಾಗ್ರಹ ಕೈ ಬಿಡ್ರಿ ಅಂತಕ್ಕಂಥದ್ದನ್ನ ಮಾನಸಣ್ಣವ್ರೆ ನಿಮ್ಮ ಒಂದು ಮುಖಂಡತ್ವದಲ್ಲಿ ನಡೀತಾ ಇದೆ. ಯಾಕಂದ್ರೆ ಮಳೆಗಾಲ ದಿನದಾಗ ಬಹುಶಃ ತಾಯಿಯಂದರು ಬಂದು ಇಲ್ಲಿ ಕುಂತ್ಕೊಂಡು ಮಕ್ಕಳು ಬಿಟ್ಟು ಬಂದಿರ್ತಾರ. ಯಾರಿಗೆ ತೊಂದರೆ ಆಗೋದು ಬೇಡ, ನಿಮಗೂ ತೊಂದರೆ ಆಗೋದು ಬೇಡ. ಮಾನಸಣ್ಣ ಅಂದ್ರೆ ಹೋರಾಟಗಾರ ಒಬ್ಬ, ಎಲ್ಲದರಲ್ಲಿ ಹೋರಾಟ. ಆಸ್ಪತ್ರೆಗಳಲ್ಲಿ ನಮ್ಮ ಆಸ್ಪತ್ರೆ 200 ಆಸ್ಪತ್ರೆ ಬೆಡ್ಡಿನ ಆಸ್ಪತ್ರೆ ಕಸ್ಕೊಂಡು ಬಂದು ಹೋರಾಟ ಮಾಡಿದ್ರು. ಇವತ್ತು ನಿಮ್ಮ ಸಲುವಾಗಿ ಹೋರಾಟ ಮಾಡ್ತಾರ. ಇಂದಕ್ಕೆ ನಾವು ಎಲ್ಲ ರೀತಿಯಿಂದ
ಎಲ್ಲ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ನಮ್ಮ ಮಾನಸನವರು ಯಾವತ್ತು ಸ್ವತಂತ್ರಕ್ಕಾಗಿ ಸ್ವಂತಕ್ಕಾಗಿ ಹೋರಾಟ ಮಾಡಿದಂಥವರಲ್ಲ, ಸಾರ್ವಜನಿಕವಾಗಿ ಜನರಿಗಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ. ಯಾವತ್ತು ನಾವು ನ್ಯಾಯಯುತವಾಗಿರ್ತಕ್ಕಂಥದ್ದಕ್ಕೆ ನಾವು ಬೆಂಬಲ ಕೊಡಲೇಬೇಕಾಗುತ್ತೆ. ಅಂತ ಒಂದು ನ್ಯಾಯಯುತವಾಗಿ ಇವತ್ತು ನಿಮ್ಗೆ ನ್ಯಾಯ ಸಿಗಬೇಕಾಗಿದೆ. ಅದು ಖಂಡಿತವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಭೆ ಮುಖಾಂತರ ನಿಮ್ಗೆ ಹೇಳ್ತೀನಿ. ಅಧಿಕಾರಿಗಳು ಏನಂದ್ರೆ ಅಧಿಕಾರಿಗಳಂದ್ರೆ ಎಲ್ಲರ ಮೇಲೆ ನನ್ನದಿಲ್ಲ, ಇಲ್ಲಿ ಎಲ್ಲ ಅಧಿಕಾರಿಗಳದಾರ. ಸರ್ಕಾರ ಅಂದ್ರೆ ಅವ್ರದೇ. ಆ್ಯಕ್ಚುಲಿ ನಮ್ಮದು ಶಾಸಕರದ್ದು ಮಂತ್ರಿಗಳದ್ದು ಟೆಂಪ್ರರಿ ಪರ್ಮನೆಂಟ್ ಅಂದ್ರೆ ಅವರೇ. ಅವರು ಏನಾದ್ರು ಹೇಳಿ ತಪ್ಪಿಸ್ಬಿಡ್ತಾರೆ, ಹಂಗೆ ಬರಲ್ಲ ಸರ್ ಹಿಂಗೆ ಬರಲ್ಲ ಸರ್ ಅಂದ್ರೆ ಮುಗಿದೋಯ್ತು ಅಂತ ಮಂತ್ರಿಗಳನ್ನ ಕಲಸ್ ಮಾಡಿಬಿಡ್ತಾರೆ ಅವರು. ಅತಿ ಮಂದಿ ಅಲ್ಲ. ಹಂಗಿರೋದ್ರಿಂದ ಈ ಎಕ್ಸಿಸ್ಟಿಂಗ್ ರೂಲ್ಸ್ ಏನದಾವ, ಏನು ಕಾನೂನು ಅದಾವ ಅಂತೇಳಿ ನಾವು ಅಧ್ಯಕ್ಷರು ಸಂಬಂಧಪಟ್ಟವರು ಪರಸ್ಪರ ಸಮಾಲೋಚನೆ ಮಾಡ್ಕೊಂಡು ಹೋದರೆ ಖಂಡಿತ ಈಗ ನಾವು ಕೊಟ್ಟ ಮಾತನ್ನ ನಾವು ಉಳಿಸ್ಕೊಂಡ್ರೆ ಖಂಡಿತ ನಿಮ್ಗೆ 900 ಮಂದಿಗೆ ಭೂಮಿ ಸಿಗುತ್ತೆ, ಅದು ಗ್ಯಾರಂಟಿ. ಅದ್ರಾಗ ಡೌಟ್ ಇಲ್ಲ. ಅವ್ರು ಆ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ನಮ್ಗೆ ಸಂತೋಷ ಅದ. ಸಮಿತಿಗಳು ಮಾಡೋದು ಸರ್ಕಾರ. ಯಾವುದೇ ನಾಮಿನೇಟ್ ಸಮಿತಿ ಮಾಡ್ಬೇಕಂದ್ರೆ ಸರ್ಕಾರನೇ ಮಾಡಬೇಕು. ಸರ್ಕಾರ ಗಮನಕ್ಕೆ ತಂದು ಒತ್ತಾಯ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಖಂಡಿತವಾಗಿ ಈ ಕೆಲಸವನ್ನು ಮಾಡ್ತೀನಿ. ಎಸ್ ಹೋಗ್ತೀನಿ. ಹೆಂಗ್ ಜಾರಕಿ ಅಂತ ಗೊತ್ತಾಗ್ತಿಲ್ಲ ಇವರು. ಅಲ್ಲಲ್ಲ ಬಹಳ ಮುತ್ಸದ ರಾಜಕಾರಣಿ. ಇಲ್ಲ ಬ್ರದರ್, ನಾನು ಸುಮ್ಮನೆ ಹೇಳದೆ. ಏನ್ರಿ ನೀವು ಸಮಿತಿ ಮಾಡ್ಕೊಂಡ್ರೆ ಯಾಕೆ ಮಾಡಲ್ಲ ಅಂತಾರೆ. ಸಮಿತಿ ಮಾಡಕ ಶಾಸಕರ ಕೈಯಾಗೂ ಇಲ್ಲ, ಇಲ್ಲಿ ಕುಂತ ಅಧಿಕಾರಿಗಳ ಕೈಯಾಗೂ ಇಲ್ಲ. ಸಮಿತಿ ಮಾಡೋದು ಸರ್ಕಾರ. ಇದು ನನಗೆ ಗೊತ್ತಿರ್ತಕ್ಕಂಥ ವಿಷಯ. ಶಾಸಕನಾಗಿ ಸರ್ಕಾರ ಸಮಿತಿ ಮಾಡಬೇಕು, ಸಮಿತಿ ಮಾಡ್ರಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಅದಕ್ಕೆ ಆ್ಯಕ್ಚುಲಿ ಏನಂದ್ರೆ ಅದು ಪಾಯಿಂಟ್ ಅಂತ ನಮ್ಮ ಶಾಸಕರು ಈ ಪಂಚಾಯತಿ ಮಟ್ಟದಲ್ಲಿ ಸಬ್ ಡಿವಿಷನ್ ಲೆವೆಲ್ದಲ್ಲಿ ಫಾರೆಸ್ಟ್ ಲ್ಯಾಂಡ್ ಗ್ರ್ಯಾಂಟಿಗೆ ಸಂಬಂಧಪಟ್ಟಂಗೆ ಸಮಿತಿ ಮಾಡಿ ಅಂತ ನಮ್ಮ ಶಾಸಕರು ಶಿಫಾರಸು ಕೊಟ್ಟು ಒತ್ತಾಯ ಮಾಡಿದ್ರೆ ಖಂಡಿತ ಸಮಿತಿ ಆಗುತ್ತೆ ಅನ್ನೋ ವಿಶ್ವಾಸ ನನಗದ. ಯಾಕಂತ ಕೇಳಿದ್ರೆ ಈಗ ಅಧಿಕಾರಿ ಆ್ಯಕ್ಚುಲಿ ಶೆಡ್ಯೂಲ್ ಟ್ರೈಬು ಡಿಪಾರ್ಟ್ಮೆಂಟಿಗೆ ಬರ್ತದೆ. ಅದು ನಾನು ಓದಿದ್ರಿಂದ ಏನಂದರೆ ಕಮಿಟಿ ಇನಿಷಿಯೇಟ್ ಯಾರು ಮಾಡಬೇಕಂದ್ರೆ ಡಿ.ಸಿ ಅವ್ರು ಮಾಡಬೇಕು. ಮಾನ್ಯ ಅಸಿಸ್ಟೆಂಟ್ ಕಮಿಷನರಿಗೆ ಪವರ್ಸ್ ಅದ ಅಂದ್ರೆ ಅವ್ರನ್ನ ಕನ್ಸಲ್ಟ್ ಮಾಡಿ ಅದು ಗಮನಕ್ಕೆ ತಗೊಂಬಂದಿನಿ. ಮಾನ್ಯ ಶಾಸಕರು ಇದರಿಂದ ತುಂಬಲ್ ಬಿದ್ದರೆ ಅವ್ರು 4 ಅವ್ರು ಪತ್ರ ಕೊಟ್ಟು ಶಿಫಾರಸು ಮಾಡಿದ್ರೆ 12 ಬಾಡ್ಕಲ್ ತಗೊಳಕ್ಕೆ ನಾವು ತಯಾರಿದ್ದೀವಿ. ಅದು ಕಮಿಟಿ ಆಗುತ್ತೆ, ಅದು ಪಕ್ಕ. ಇಮಿಡಿಯೇಟ್ಲಿ ಒಳ್ಳೆಯ ಸಮಯದಲ್ಲಿ ಇದು ಒಂದು ಸಬ್ಜೆಕ್ಟ್ ಸಿಕ್ಕಿದೆ. ಸೋಮವಾರದಿಂದ ಅಧಿವೇಶನ ಮತ್ತೆ ಪ್ರಾರಂಭ ಆಗುತ್ತೆ. ಅಧಿವೇಶನದಲ್ಲೇ ಈ ಸಬ್ಜೆಕ್ಟ್ 0 ವರ್ಷದಲ್ಲಿ ಸ್ಪೀಕರ್ ಪತ್ರ ಬರೆದು ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ. ಸೊ ಬಂಧುಗಳೇ, ಸೊ ಮಾನ್ಯ ಶಾಸಕರು ಬಂದು ನಮ್ಮ ಜೊತೆಗೆ ಪತ್ರ ತಗೊಂಡು ಮಾತಾಡಿದ್ದಾರೆ. ನಾವೇನು ಅಹವಾಲು ಇಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ 2 ಮುಖ್ಯವಾದ ಪಾಯಿಂಟ್ನ ವಿಷಯದಲ್ಲಿ ಕಮಿಟಿ ಅಧ್ಯಕ್ಷರಾಗಿ ಶಾಸಕರಾಗಿ ನಾವು ಈ ಕಾನೂನು ಪರವಾಗಿ ನಿಲ್ತೀವಿ. ನಿಮ್ಮ ಪಟ್ಟ ಕೊಡೋ ವಿಚಾರದಲ್ಲಿ ಕಾನೂನು ಪ್ರಕಾರ ಸಂಪೂರ್ಣ ನಿಮ್ಮ ಜೊತೆಗೆ ನಾವು ಪಟ್ಟ ಕೊಡಿಸೋ ಕೆಲಸವನ್ನು ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ. ಇದಕ್ಕಾಗಿ ನಮ್ಮ ಎಲ್ಲ ಹೋರಾಟದ ಪರವಾಗಿ ಎಲ್ಲ ರೈತರ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಶುಭಾಶಯಗಳು ಹೇಳೋಣ. ಸೊ ಈಗಾಗಲೇ ಮತ್ತೆ ಅವರು ಮನವಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಧರಣಿಯನ್ನು ನಿಲ್ಲಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಆ್ಯಕ್ಚುಲಿ ಅವ್ರ ಮಾತಿಗೆ ಮನ್ನಣೆ ಕೊಡೋಣ ಅಂತ. ಆ್ಯಕ್ಚುಲಿ ಈಗೇನಂದರೆ ಆ್ಯಕ್ಚುಲಿ ಏನು ಸಮಯ ಏನು ಬೇಕಾಗಿದೆ, ನಾಳೆಯಿಂದ ನಾಡ್ದಿಂದನೇ ಆ ಕೆಲಸವನ್ನು ಅವರು ಶುರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಯಾಕಂದ್ರೆ ನಿಮ್ಮ ಸಮಕ್ಷಮದಲ್ಲಿ ಸ್ವತಃ ಅವರು ಮಾತಾಡಿದ್ದಾರೆ. ಇಲ್ಲಿ ಬಂದು ನಮ್ಮ ಮನವಿಯನ್ನು ಆಲಿಸಿ ವಿಷಯದ ಮೇಲೆ ಚರ್ಚೆ ಮಾಡಿ ಪರಸ್ಪರ ಚರ್ಚೆ ಮಾಡಿ ನನ್ನ ಪಾಲಿನ ಕೆಲಸ ನನ್ನ ಪಾಲಿನ ಕರ್ತವ್ಯ ಅಂತ ಏನು ಮಾತಾಡಿದ ಕಾರಣಕ್ಕಾಗಿ ರೈತ ಸಂಘದ ಪರವಾಗಿ ಹೋರಾಟ ನಿರತ ಸಾಗುವಳಿದಾರರ ಪರವಾಗಿ ಮಾನ್ಯ ಶಾಸಕರಿಗೆ ಶುಭಾಶಯಗಳು, ಅನಂತ ಶುಭಾಶಯಗಳು. ಅವ್ರನ್ನ ಬೀಳ್ಕೊಳ್ಳೋಣ. ನಾವು ಇನ್ನೊಂದು 10 ನಿಮಿಷ ಸಭೆಯನ್ನು ಮಾಡಿ ಈ ಧರಣಿಯನ್ನು ಮುಕ್ತಾಯ ಮಾಡ್ತೀವಿ. ಧನ್ಯವಾದ.